ನಮಸ್ಕಾರ. ಇವತ್ತಿನ ಮೆಗಾ ಸುದ್ದಿ ಭಾರತದ ತಂತ್ರಜ್ಞಾನ 2030. ವಿಶ್ವ ಬೆಳೀತಾ ಇದೆ, ಭಾರತ ಅಷ್ಟೇ ವೇಗದಲ್ಲಿ ಬೆಳೀತಾ ಇದೆ. ಇವತ್ತು ಒಂದಲ್ಲ ಒಂದು ರೀತಿಯಲ್ಲಿ ನಾವು ತಂತ್ರಜ್ಞಾನಕ್ಕೆ ಅಂಟಿಕೊಂಡೇ ಇದ್ದೇವೆ. ಇವತ್ತು ಟೆಕ್ನಾಲಜಿ ಇಲ್ಲದೆ ಮನುಷ್ಯ ಜೀವಿಸೋದು ಅಸಾಧ್ಯ ಅನ್ನುವ ಮಟ್ಟಿಗೆ ತಂತ್ರಜ್ಞಾನ ಹಂತ ಹಂತವಾಗಿ ಬೆಳೀತಾ ಇದೆ. ನೋಡಿ, 2047ಕ್ಕೆ ವಿಕಸಿತ ಭಾರತ ಅಂತ ನಾವು ಹೇಗೆ ಕರಿತೀವೋ ಅದೇ ರೀತಿ 2030 ಅಂದಾಗ ಬಹುತೇಕ ತಂತ್ರಜ್ಞಾನಯುಕ್ತ ಭಾರತವನ್ನು ನಾವು ಕಂಡುಕೊಳ್ಳಬಹುದು ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ತಂತ್ರಜ್ಞಾನ ಈ ಮಟ್ಟಿಗೆ ಇಲ್ಲಿ ಬೇರೂರೋದಕ್ಕೆ ಕಾರಣ ಏನು? ತಂತ್ರಜ್ಞಾನದ ಬೆಳವಣಿಗೆ ಅನ್ನೋದು ಯಾವ ಹಂತದಲ್ಲಿದೆ? ಈಗ ವಿದ್ಯಾರ್ಥಿ ಸಮೂಹ ಅಂತ ಹೇಳಿದ್ರೆ ಇವತ್ತಿನವರೆಗಿನ ಎಜುಕೇಷನ್ ಸಿಸ್ಟಮೇ ಬೇರೆ. ತಂತ್ರಜ್ಞಾನ ಬೆಳೀತಾ ಇದ್ದಾಗ ಎಜುಕೇಷನ್ನ ಕ್ವಾಲಿಟಿ ಇರ್ಬೋದು, ಆ ಸಿಸ್ಟಮು ಹಂತ ಹಂತವಾಗಿ ಬದಲಾವಣೆ ಆಗ್ತಿರೋದನ್ನು ಕೂಡ ನಾವಿಲ್ಲಿ ಗಮನಿಸಬೇಕಾಗತ್ತೆ. ಹಾಗಾಗಿ ವಿದ್ಯಾರ್ಥಿ ಸಮೂಹಕ್ಕೆ ಅಥವಾ ಬೇರೆ ಬೇರೆ ಕೋರ್ಸನ್ನು ಪಡೆದುಕೊಳ್ಳುವಂತಹ ಸಂದರ್ಭದಲ್ಲಿ ತಂತ್ರಜ್ಞಾನ ಇಷ್ಟರ ಮಟ್ಟಿಗೆ ಬೆಳೀತಿದ್ದಾಗ ತಮ್ಮ ಆಯ್ಕೆ ಏನಿರಬೇಕು ಇದ್ರ ಬಗ್ಗೆ ಸಹಜವಾಗಿ ಒಂದಷ್ಟು ಮಂದಿಗೆ ಕುತೂಹಲ ಇರುತ್ತೆ. ಉದ್ಯೋಗ ಅಂದ ಸಂದರ್ಭದಲ್ಲೂ ಕೂಡ ಅಪ್ಡೇಟ್ ಆಗ್ತಿರುವಂತಹ ಇವತ್ತಿನ ಜೀವಮಾನದಲ್ಲಿ ಯಾವ ರೀತಿ ತಂತ್ರಜ್ಞಾನ ಅನ್ನೋದು ಕಾರ್ಯೋನ್ಮುಖ ಆಗಿದೆ, ಅದೆಲ್ಲದ್ರ ಬಗ್ಗೆ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಒಂದಷ್ಟು ಮಾಹಿತಿಯನ್ನು ಮಾತಾಡೋಣ, ಹಂಚಿಕೊಳ್ಳೋಣ. ನಾನು ದಿವ್ಯಶ್ರೀ. ಆಗಲೇ ಹೇಳಿದಾಗೆ 2047 ಸುಮಾರಿಗೆ ವಿಕಸಿತ ಭಾರತವ ಅಂದರೆ ಮುಂದುವರೆದಂತಹ ಭಾರತವನ್ನು ನಾವೆಲ್ಲರೂ ಕಣ್ತುಂಬಿಕೊಳ್ಳಬಹುದು ಅನ್ನೋದಾದರೆ ತಂತ್ರಜ್ಞಾನದ ಪಾತ್ರ ಕೂಡ ಅಷ್ಟೇ ಇದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಇವತ್ತು ನೋಡಿ, ತರಕಾರಿ ಮಾರೋರಿಂದ ಹಿಡಿದು ಪ್ರತಿಯೊಬ್ಬರೂ ಕೂಡ ಡಿಜಿಟಲ್ ಮೇನಿಯಾದ ಒಳಗಿದ್ದಾರೆ. ಪ್ರತಿಯೊಬ್ಬರಿಗೂ ಇವತ್ತು ತಂತ್ರಜ್ಞಾನ ಅನ್ನೋದು ಅತಿ ಅವಶ್ಯಕವಾದಂತಾಗಿದೆ. ಸೊ 2030ರಲ್ಲಿ ಭಾರತದ ತಂತ್ರಜ್ಞಾನದ ಅವಕಾಶಗಳೇನು, 2030 ಹೊತ್ತಿಗೆ ತಂತ್ರಜ್ಞಾನ ಅನ್ನೋದು ಎಷ್ಟರ ಮಟ್ಟಿಗೆ ಸಫಲತೆಯನ್ನು ಕಂಡಿರುತ್ತೆ, ಇದು ಬಹಳ ಮುಖ್ಯ ಆಗುತ್ತೆ. ಹಾಗೆಯೇ ದೇಶ ಅಂದ ಸಂದರ್ಭದಲ್ಲಿ ಭಾರತ ಅಂದಾಗ ಇಷ್ಟು ದಿವಸ ಇದ್ದಂತಹ ಹಣೆಪಟ್ಟಿಯೇ ಬೇರೆ. ಬಡ ರಾಷ್ಟ್ರ, ಬೆಳೆಯುತ್ತಿರುವ ರಾಷ್ಟ್ರ, ಬೆಳವಣಿಗೆಯನ್ನು ಕಾಣ್ತಿರುವಂತಹ ರಾಷ್ಟ್ರ, ಅಭಿವೃದ್ಧಿ ಹೊಂದುತ್ತಾ ಇರುವಂತಹ ರಾಷ್ಟ್ರ ಅಂತ ಇತ್ತು. ಬಟ್ ಇವಾಗ ಕಾಲ ಬದಲಾಗಿದೆ. ತಂತ್ರಜ್ಞಾನವನ್ನು ಮೇಳೈಸಿಕೊಂಡು ಹಂತ ಹಂತವಾಗಿ ಪ್ರತಿಯೊಬ್ಬರಲ್ಲೂ ಕೂಡ ತಂತ್ರಜ್ಞಾನವನ್ನು ತರುವಂಥ ನಿಟ್ಟಿನಲ್ಲಿ ಟೆಕ್ನಾಲಜಿಯೂ ಮುಂದುವರಿತಾ ಇದೆ, ಮನುಷ್ಯರು ಕೂಡ ಅದೇ ರೀತಿಯಲ್ಲಿ ಬೆಳೀತಾ ಇದ್ದಾರೆ. ಹಾಗಾಗಿ ಮುಂದೊಂದು ದಿವಸ ತಂತ್ರಜ್ಞಾನಯುಕ್ತ ಭಾರತವನ್ನು ನಾವು ಹೇಗೆ ನೋಡಬೇಕಾಗುತ್ತೆ, ಯುವ ಸಮೂಹ ಇದನ್ನು ಯಾವ ರೀತಿ ಅಳವಡಿಸ್ಕೊಳ್ಬೇಕು, ಇದ್ರ ಬಗ್ಗೆ ಒಂದಷ್ಟು ಕುತೂಹಲ ಖಂಡಿತವಾಗ್ಲೂ ನಿಮಗೆ ಇದ್ದೇ ಇರುತ್ತೆ. ಇದ್ರ ಬಗ್ಗೆ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಮೊದಲನೆಯದಾಗಿ SVP EPGI ಆಗಿರುವಂತಹ ಪ್ರಕಾಶ್ ಎಸ್ ಅವರಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ನಮಸ್ಕಾರ. ರೈಟ್, ಇದು VP ಕ್ವಾಲ್ಕಾಮ್ ಇಂಡಿಯಾದಿಂದ ಬಂದಿರುವಂತಹ ಶ್ರೀನಿವಾಸ್ ಅವರಿದ್ದಾರೆ. ಸರ್, ನಮಸ್ಕಾರ. ರೈಟ್, SVP ಸೈವೇರ್ ಲ್ಯಾಬ್ಸ್ ಇಂಡಿಯಾದಿಂದ ಬಂದಿರುವಂತಹ ಅಶ್ವಿನ್ ಹೆಗ್ಡೆ ಅವರಿದ್ದಾರೆ. ನಮಸ್ಕಾರ. ರೈಟ್, ಅಶ್ವಿನ್ ಅವರಿಂದನೇ ಆರಂಭ ಮಾಡ್ತಾ ಇದ್ದೀನಿ. ನಾನು ಆಗಲೇ ಹೇಳ್ತಾ ಇದ್ದೆ, ವಿಕಸಿತ ಭಾರತವನ್ನು ನೋಡೋ ಆಸೆ ಪ್ರತಿಯೊಬ್ಬರಿಗೂ ಕೂಡ ಇದ್ದೇ ಇರುತ್ತೆ. ಸೊ ಅಂತಹ ಭಾರತವನ್ನು ನಾವು ಕಂಡುಕೊಳ್ಬೇಕು ಅನ್ನೋದಾದರೆ ವಿಶ್ವ ಯಾವ ವೇಗದಲ್ಲಿ ಓಡ್ತಾ ಇದೆ ಅದೇ ರೀತಿ ಭಾರತ ಡೆಫಿನೆಟ್ಲಿ ಅದಕ್ಕೆ ಪೂರಕವಾಗಿ ಓಡ್ತಾ ಇದೆ. ಇದರಲ್ಲಿ ಮೇನ್ ರೂಲ್ ಯಾವುದು ಅಂತ ಹೇಳಿದ್ರೆ ಅಫ್ಕೋರ್ಸ್ ಟೆಕ್ನಾಲಜಿ, ತಂತ್ರಜ್ಞಾನ. ಸರ್, ಹಿಂದೆ ಇದ್ದಕ್ಕೂ ಈಗ ಇದ್ದಕ್ಕೂ ಆಗಿರುವಂಥ ಡೆವಲಪ್ಮೆಂಟ್ ಈ ಟೆಕ್ನಾಲಜಿಲಿ ಏನು ಹೇಳ್ತೀರಿ? ಓಕೆ, ಫಸ್ಟ್ ನಿಮ್ಮ ವ್ಯೂವರ್ಸ್ಗೆಲ್ಲ ನಮಸ್ಕಾರ. ಸಂಡೇ ಆಫ್ಟರ್ನೂನು ಎಲ್ಲರ ವ್ಯೂವರ್ಸ್ಗೆ ನಮಸ್ಕಾರ. ಇಲ್ಲಿ ನಾವು ಟೆಕ್ನಾಲಜಿ ಅಂದರೆ ಇಂಡಿಯಾನಲ್ಲಿ ಎಲ್ಲಿಂದ ಬಂದ್ವಿ? ಆ್ಯಕ್ಚುಲಿ ಇಲ್ಲಿ ಟೆಕ್ನಾಲಜಿ ಇಂಡಿಯಾನಲ್ಲಿ ಆಲ್ಮೋಸ್ಟ್ ಎಲ್ಲರಿಗೂ ಇನ್ಫೋಸಿಸ್, TCS ಬಗ್ಗೆ ಎಲ್ಲ ಗೊತ್ತು. 1980 ಸ್ಟಾರ್ಟ್ ಆಗಿತ್ತು ಟೆಕ್ನಾಲಜಿ. 1980ನಲ್ಲಿ ಇನ್ಫೋಸಿಸ್ ಆಯಿತು, ಹಂಗೆ TCS ಅವ್ರು ಸಾಫ್ಟ್ವೇರ್ ಮಾಡಿದ್ರು. ಬಟ್ ಮೇನ್ ಐ ಟಿ ಇಂಪಾರ್ಟೆನ್ಸ್ ಗೊತ್ತಾಗಿದ್ದು 90s ಅಲ್ಲಿ. ಪೋಸ್ಟ್ ಲಿಬ್ರಲೈಸೇಷನ್ ಇರಾನಲ್ಲಿ IT ಬಿಕೇಮ್ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. 95, 97, 2000 ಇಸ್ವಿನಲ್ಲಿ ಇಟ್ ಬಿಕೇಮ್ ವೆರಿ ಇಂಪಾರ್ಟೆಂಟ್. ಆವಾಗಲೇ ಜಾಬ್ಸ್ ಎಕ್ಸ್ಪ್ಲೋಷನ್ ಎಲ್ಲ ಆಯಿತು. ಆವಾಗ ನೋಡಿದ್ರೆ ಫಸ್ಟು ಇನ್ಫೋಸಿಸಿಂದ ಗ್ರೋತ್ ಆಯಿತು. ಯಾವ ಥರ ಇತ್ತು, ಇಲ್ಲಿಂದ ಇಂಜಿನಿಯರ್ಸ್ನ US ಕಳಿಸೋದು, ಯುರೋಪ್ ಕಳಿಸೋದು, ದಟ್ ವಾಸ್ ಮೇನ್ ಕೈಂಡ್ ಆಫ್ ಜಾಬ್ಸು. ಅಲ್ಲಿಂದ ಸ್ಲೋಲಿ ಇಂಡಿಯನ್ ಎಜುಕೇಷನ್ ಸಿಸ್ಟಮ್ದು ಪವರಿಂದ ವಿ ಕೇಮ್ ಟು ನೋ ದಟ್ ಇಂಡಿಯಾ ಹ್ಯಾವ್ ವೆರಿ ಗುಡ್ ಇಂಜಿನಿಯರ್ಸ್ ಅಂತ ಒಂಥರ. It became very obvious to everyone, India has very good engineers anta. And because of the rupee value compared to US dollar, lot of technology jobs came to India early 2000s inda. Plus Y2K effect ittu avaga. So allinda jobs started getting sourced to India. Yav tara jobs? Starting alli testing jobs, ಕಾಲ್ ಸೆಂಟರ್ ಜಾಬ್ಸು, ಈ ಥರ ಎಲ್ಲ ಔಟ್ಸೋರ್ಸ್ ಆಗಕ್ಕೆ ಸ್ಟಾರ್ಟ್ ಆಯಿತು. ಅಲ್ಲಿಂದ ನೋಡಿದ್ರೆ 2003, 2004 ಅದರಲ್ಲೂ ಇಂಡಿಯಾ ಆ್ಯಂಡ್ ಇಂಡಿಯನ್ ಇಂಜಿನಿಯರ್ಸ್ ಡಿಡ್ ಎಕ್ಸ್ಟ್ರೀಮ್ಲಿ ವೆಲ್ ಅನ್ಬೋದು.
ಸೊ ಅಲ್ಲಿಂದ ನೆಕ್ಸ್ಟ್ ಲೆವೆಲ್ ಡೆವಲಪ್ಮೆಂಟ್ ಜಾಬ್ಸು ಇಂಡಿಯಾಗೆ ಬಂತು 2005, 2006, 2010ವರೆಗೂ. ಬೈ ದ ಟೈಮ್ ಏನಾಯ್ತಂದ್ರೆ ಇಟ್ಸ್ ಆಲ್ ಈ ಥರ ಸರ್ವಿಸಸ್ IT ಎನೇಬಲ್ಡ್ ಸರ್ವಿಸಸ್ ಆ ಥರ ಜಾಬ್ಸ್ ಜಾಸ್ತಿ ಇತ್ತು. 2010ನಲ್ಲಿ ಐ ಥಿಂಕ್ ಇಂಡಿಯನ್ ಇಂಜಿನಿಯರ್ಸ್ ಗಾಟ್ ಫ್ರಸ್ಟ್ರೇಟೆಡ್ ಆ್ಯಂಡ್ ಸೆಡ್ ನಮ್ಮದೇ ಸ್ಟಾರ್ಟ್ಅಪ್ ಮಾಡ್ತೀವಿ, ನಮ್ಮದೇ ಪ್ರಾಡಕ್ಟ್ ಮಾಡ್ತೀವಿ ಅಂತ 2010ನಲ್ಲಿ ಅರೌಂಡ್ ಸ್ಟಾರ್ಟ್ಅಪ್ಸ್ ಎಲ್ಲ ಬಂತು. ಬಟ್ ರಿಯಲಿ 2016, 2018 ಡಿಜಿಟಲ್ ಮೂವ್ಮೆಂಟ್ ಇಂಡಿಯಾನಲ್ಲಿ ಅರೌಂಡ್ 2016-17ನಲ್ಲಿ ಇಂಪಾರ್ಟೆನ್ಸ್ ಬಂತು. ಸೊ ಇವಾಗ ಎಲ್ಲರೂ GPay ಯೂಸ್ ಮಾಡ್ತಾ ಇದ್ದಾರೆ. ಸೊ ಅರೌಂಡ್ 2020 ಕೋವಿಡ್ ಟೈಮಲ್ಲಿ ರಿಯಲಿ ಸ್ಟಾರ್ಟ್ಅಪ್ಸ್ ಎಕ್ಸ್ಪ್ಲೋಡೆಡ್. ಕರೆಕ್ಟ್, ಐ ಅಗ್ರಿ. ಸೊ 2010, 2012ಅಲ್ಲಿ ಸ್ಟಾರ್ಟ್ಅಪ್ ಬೂಮ್ ಇತ್ತು. 2020ನಲ್ಲಿ ಸ್ಟಾರ್ಟ್ಅಪ್ ಎಕ್ಸ್ಪ್ಲೋಷನ್ ಆಗಿದೆ ಬಿಕಾಸ್ ಆಫ್ ದ ಡಿಜಿಟಲ್ ಪುಷ್ ಇನ್ ಇಂಡಿಯಾ. ಸೊ ಇಲ್ಲಿಂದ ದಿಸ್ ಇಸ್ ಸಾರ್ಟ್ ಆಫ್ ನಮ್ಮ ಹಿಸ್ಟ್ರಿ, ಇನ್ ಸಂಕ್ಷೇಪದಲ್ಲಿ ಹಿಸ್ಟ್ರಿ. ಅಲ್ಲ, ಮುಂಚೆ ಎಲ್ಲ ಸ್ಟಾರ್ಟ್ಅಪ್ ಅಂದಾಗ ಇಟ್ ಈಸ್ ಅ ಹೈ ರಿಸ್ಕ್, ವೆರಿ ಹೈ ರಿಸ್ಕ್. ಪರ್ಫಾರ್ಮ್ ಮಾಡ್ತೀನಾ ಇಲ್ವಾ, ಗ್ರೋತ್ ಇದೆಯಾ ಇಲ್ವಾ ಅನ್ನೋದಕ್ಕೂ. ಬಟ್ ಆ ಪೀರಿಯಡ್ ನೀವೇನು ಹೇಳಿದ್ರಿ, ಒಂದು ಕಾನ್ಫಿಡೆನ್ಸ್ನು ಬೂಸ್ಟ್ ಅಪ್ ಮಾಡ್ತು. ಹೌದು. ಸೊ ಅಲ್ಲಿ ನೋಡಿದ್ರೆ ಫಸ್ಟ್ ಎಲ್ಲರಿಗೂ 80s 90s ನನಗೂ ಗವರ್ಮೆಂಟ್ ಜಾಬೇ ಬೇಕಾಗಿತ್ತು, ಯಾರಿಗೂ IT ಜಾಬ್ ಬೇಡ, ಜಾಬ್ ಸೆಕ್ಯೂರಿಟಿ. ಸೊ ಅಲ್ಲಿಂದ ಇಫ್ ಯು ಸಿ IT ಜಾಬ್ಸ್ ಓಕೆ, ಇದು ಓಕೆ ಅಂತ ಬಂತು. ಆಮೇಲೆ ಇಫ್ ಯು ಸಿ ಸ್ಟಾರ್ಟ್ಅಪ್ ಅಲ್ಲಿ ಬಿಕಾಸ್ ರಿಸ್ಕ್ ವಾಸ್ ವೆರಿ ಹೈ. ಇಟ್ ವಾಸ್ 2008 to 2012 ಸ್ಟಾರ್ಟ್ಅಪ್ ವಾಸ್ ವೆರಿ ರಿಸ್ಕಿ. ಏನಾಗತ್ತೆ ಯಾರಿಗೂ ಗೊತ್ತಿರಲಿಲ್ಲ. ಇಟ್ ವಾಸ್ ಫಸ್ಟ್ ಟೈಮ್. ಬಟ್ ಅದರಲ್ಲೂ ಇಫ್ ಯು ಸಿ ಕನ್ಸಿಸ್ಟೆಂಟ್ಲಿ ಫ್ರಮ್ ದ 80s ಇಂಡಿಯಾ excelled in everything we have kept our foot in, especially Indian engineers have excelled in everything. So even startups became successful. So slowly ಆ ಸ್ಟಿಗ್ಮಾ ಅಂತಿತ್ತಲ್ಲ, ಅದು ಸ್ಟಾರ್ಟ್ಅಪ್ ಅಲ್ಲಿ ಸೇರಿದ್ರೆ ಏನಾಯ್ತು, ನಮ್ಮ ಜಾಬ್ ಇರುತ್ತಾ, ನಾಳೆ ಸ್ಯಾಲ್ರಿ ಬರುತ್ತಾ ಇಲ್ವಾ, ಅದೆಲ್ಲ it became all right. So 2014 acceptability ಬಂತು ಸ್ಟಾರ್ಟ್ಅಪ್ಸ್ಗೆ. ಸೊ ಇಂಜಿನಿಯರ್ ಸ್ಟಾರ್ಟೆಡ್ ಶಿಫ್ಟಿಂಗ್ ಟುವರ್ಡ್ಸ್ ಸ್ಟಾರ್ಟ್ಅಪ್ ಆಲ್ಸೋ. ಮತ್ತೆ ವೆರಿ ಇಂಪಾರ್ಟೆಂಟ್ ಟು ನೋಟ್ ದಟ್ ಇಂಡಿಯಾನಲ್ಲಿ ವೆನ್ ಔಟ್ಸೋರ್ಸಿಂಗ್ ಇದ್ದಾಗ ಆಲ್ ದಟ್ IP ಅಂದರೆ ನಾಲೆಜ್ ಇಸ್ ಆಕ್ಚುಲಿ ಫ್ರಮ್ US and Europe. ನಾವು ಇಲ್ಲಿ ಜಸ್ಟ್ ವರ್ಕ್ ಮಾಡ್ತಾ ಇರೋದು. ಬಟ್ ನಮ್ಮದೇ ಸ್ಟಾರ್ಟ್ಅಪ್ ಮಾಡಿದಾಗ ಪ್ರಾಡಕ್ಟು ನಮ್ಮದೇ, IPನೂ ನಮ್ಮದೇ, ಪ್ರಾಫಿಟ್ಸು ನಮ್ಮದೇ, growth ನಮ್ಮದೇ, ಡೆವಲಪ್ಮೆಂಟು ನಮ್ಮದೇ, ಇಂಡಿಯನ್ಸ್. ಸೊ ದಟ್ ಈಸ್ ವೇರ್ ದ ಸ್ಟಾರ್ಟ್ಅಪ್ acceptability started coming. And now everyone wants more startups. ಕರೆಕ್ಟ್. Everyone wants to be ಬಟ್ ಅದು ಪರ್ಸನಲಿ ಒಬ್ಬ ವ್ಯಕ್ತಿಗೂ ಆ್ಯಂಡ್ ಇಂಡಿಯಾದ ಗ್ರೋತಿಗೆ ಹೆಂಗೆ ಕಾರಣ ಅನ್ನೋ ಕುತೂಹಲ ಇದೆ. ನಾನು ನಿಮ್ಗೆ ಅದ್ರ ಬಗ್ಗೆ ನಾನು ಮತ್ತೆ ಮಾಹಿತಿ ಪಡ್ಕೊಳ್ತೀನಿ. ಸರ್, ಈಗ ಹಾರ್ಡ್ವೇರ್ ರೋಲ್ ಇದೆಯಲ್ಲ, ಇವ್ರು ನೋಡಿ ಸ್ಟೆಪ್ ಟು ಸ್ಟೆಪ್, ಎರಾ ಟು ಎರಾ ಹೆಂಗೆ ಚೇಂಜಸ್ ಆಯಿತು ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡಿದ್ರು. ದ ರೋಲ್ ಆಫ್ ಹಾರ್ಡ್ವೇರ್ ಅಂದಾಗ ಸೆಮಿ ಕಂಡಕ್ಟರ್ ಇರ್ಬೋದು, ಜೊತೆಗೆ ಹಾರ್ಡ್ವೇರ್ ಮ್ಯಾನುಫ್ಯಾಕ್ಚರಿಂಗ್ದು ಇಕೋಸಿಸ್ಟಮ್ ಹೆಂಗಿತ್ತು 90s ಅಂದಾಗ ನಿಮ್ಮ ಎಕ್ಸ್ಪ್ಲನೇಷನ್ ಏನು? ಆ್ಯಕ್ಚುಲಿ ನಾನು ಅದನ್ನು ಜರ್ನಿನ 30 ವರ್ಷದ ಜರ್ನಿ ನಾನು ಐ ವಾಂಟ್ ಟು ಟೇಕ್ ಯು ಥ್ರೂ. ಯಾಕೆಂದರೆ ಇಂಡಿಯಾದಲ್ಲಿ ಯಾವ ಥರ ಇದಿತ್ತು, ಇಕೋಸಿಸ್ಟಮ್ ಆಗಿತ್ತು 90ಸಲ್ಲಿ, ಅದಾದಮೇಲೆ ಈಗಾಗಿದೆ ಅನ್ನೋದನ್ನು ಜಸ್ಟ್ ವಾಂಟ್ ಟು ಟೇಕ್ ಯು ಥ್ರೂ ಜರ್ನಿ ಹೇಗಿತ್ತು ಅಂತ. ಆ್ಯಕ್ಚುಲಿ ನಾನು ಗ್ರ್ಯಾಜುಯೇಟ್ ಆದಾಗ ನಂದು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನು, ನನ್ನ ಇದರಲ್ಲಿ 99 ಜನ ಇದ್ವಿ ನಮ್ಮ ಬ್ಯಾಚಲ್ಲಿ. 99 ಜನದಲ್ಲಿ ಇಬ್ಬರು, ಒಂದು ನಾನು ಇನ್ನೊಂದು ಹುಡುಗಿ, ಇಬ್ಬರು ಬಿಟ್ಟರೆ ಎಲ್ಲರೂ ಸಾಫ್ಟ್ವೇರ್ ಜಾಬ್ ಇವತ್ತು. ಆಯಿತು. ಸೊ ಯಾಕೆ ಅಂತಂದರೆ ಆ ಟೈಮಲ್ಲಿ ನಾವು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಆಚೆ ಬಂದಾಗ ನಮ್ಗೆ ಇದ್ದಿದ್ದೇ 4-5 PSUಗಳು, ಪಬ್ಲಿಕ್ ಸೆಕ್ಟರ್, HAL, BEL, ಈ ಥರ ಕಂಪ್ನಿಗಳಲ್ಲಿ ಹೋಗ್ಬಿಟ್ಟು ಕೆಲಸಗಳು ಮಾಡಬೇಕಾಗಿತ್ತು. ಸೊ ಆ ಥರ ಮ್ಯಾಕ್ಸಿಮಮ್ ಅಂದರೆ ಇಸ್ರೋದಲ್ಲಿ, ಇಲ್ಲ ಅಂದರೆ ಡಿಫೆನ್ಸಲ್ಲಿ ಕೆಲಸಗಳು, ಹಾರ್ಡ್ವೇರ್ ಇಂಜಿನಿಯರ್ ಅಂದರೆ ಹಾರ್ಡ್ಕೋರ್ ಹಾರ್ಡ್ವೇರ್ ಇಂಜಿನಿಯರ್ಗಳಿಗೆ ಇದು ಅಂತ. ಸೊ ಬೇಸಿಕಲಿ ಆ ಥರ ಆಪರ್ಚುನಿಟಿ, ಯಾಕಂದರೆ ಕಂಪ್ನಿಗಳು ಇದ್ದಿದ್ದು ಅಷ್ಟೇ ಆ ಟೈಮ್ಗಳಲ್ಲಿ. ನಮ್ಮಲ್ಲಿ ಹಾರ್ಡ್ವೇರ್ ಅಂದರೆ ನಮ್ಮದು ಎಲೆಕ್ಟ್ರಾನಿಕ್ಸ್ ಇದು ಮಾಡ್ತಾಯಿದ್ದ ಕಂಪ್ನಿಗಳು ಭಾಳ ಕಡಿಮೆ. ಸೊ ಹಾಗಾಗಿ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರ್ಗಳು ಕೂಡ ಸಾಫ್ಟ್ವೇರ್ಗಳಿಗೆ ಸ್ಟಾರ್ಟ್ ಮಾಡಿದ್ರು. ಸೊ ದಟ್ಸ್ ಹೌ 90s ಅವಾಗ. ಸೊ ನಮಗೆ ನಾನು ಫಸ್ಟ್ ಜಾಬ್ ಸ್ಟಾರ್ಟ್ ಮಾಡಿದ್ದು, ನಾನು ಕಾಂಟ್ರಾಕ್ಟಾಗಿ ಸ್ಟಾರ್ಟ್ ಮಾಡಿದೆ. ಆ್ಯಕ್ಚುಲಿ ಡಿಫೆನ್ಸಲ್ಲಿದ್ದೆ ಫಸ್ಟ್. ಡಿಫೆನ್ಸಲ್ಲಿನೂ ಹಾಗೆ ಹೇಗಿತ್ತು ಅಂದರೆ ಸಿಸ್ಟಮ್ಗಳೆಲ್ಲ ನಮಗೆ, ನಾವು ಪ್ರೈವೇಟ್ ಕಂಪ್ನಿಗಳಲ್ಲಿ ಏನೇ ಮ್ಯಾನುಫ್ಯಾಕ್ಚರ್ ಮಾಡಬೇಕಾದ್ರೆ, ನಾವು ಚಿಕ್ಕದೇನಾದರೂ PCB ಅಂತ ಹೇಳ್ತೀವಿ, ಅಲ್ಲಿ ಕಂಪೋನೆಂಟ್ಸ್ ಇರ್ತಾವಲ್ಲ, ಏನೇ ಮಾಡಬೇಕಾದ್ರೆ ನಾವು ಆಚೆ ಕಳಿಸ್ಬೇಕಾಗಿತ್ತು. ಇಲ್ಲಿ ಮಾಡೋದಿತ್ತು, ಇಂಡಿಯಾದಲ್ಲೂ ಮಾಡ್ತಾಯಿದ್ರು, ಬೆಂಗಳೂರಲ್ಲೂ ಸ್ವಲ್ಪ ಕಂಪ್ನಿಗಳಿದ್ದು, ಬಟ್ ಆ ಥರ ಅಡ್ವಾನ್ಸ್ ಇದಿರಲಿಲ್ಲ. ನಾವು ವರ್ಕ್ ಮಾಡ್ತಾಯಿದ್ದು ಸಿಕ್ಕಾಪಟ್ಟೆ ವೆರಿ ಅಡ್ವಾನ್ಸ್ ಇದೆಲ್ಲ, ಏನೇ ಬೇಕಾದರೂ ಇಲ್ಲ ಸಿಂಗಾಪುರ್ ಮುಖಾಂತರ ತಗೋಬೇಕಾಗಿತ್ತು. ಕಾಂಪೊನೆಂಟ್ಸ್ಗಳನ್ನ ಸೋರ್ಸ್ ಮಾಡಬೇಕಾದ್ರೂ ಅಲ್ಲಿಂದ ನಮಗೇನೇ ನಾವು ಮ್ಯಾನುಫ್ಯಾಕ್ಚರ್ ಮಾಡೋಕ್ಕೆ ನಮ್ಮ ಟೈಮೇ ನಮ್ಗೆ ಏನಿಲ್ಲ ಅಂದರೆ 7-8 ತಿಂಗಳು ಆಗ್ಬಿಡೋದು ಯಾವುದೇ ಪ್ರಾಡಕ್ಟ್. ಸೊ ಅದೇ ನೀವು ಬೇರೆ ನಮ್ಮದು ಡೆವಲಪ್ಡ್ ಕಂಟ್ರೀಸ್ಗಳೆಲ್ಲ ನೋಡಿದ್ರೆ 4-5 ದಿನಗಳಲ್ಲಿ ಪ್ರಾಡಕ್ಟ್ ರೆಡಿ ಮಾಡೋರು ನಮ್ಮ ಕಾಂಪಿಟೇಷನ್ಗಳಲ್ಲಿ. ನಮ್ಮದು ಆ ಥರ ಸಿಚುವೇಶನ್ಗಳು. ಅಗೇನ್ ನಾನು ಏನು ಹೇಳ್ತೀನಿ ಅಂದರೆ ಅದು ಎಕೋಸಿಸ್ಟಮ್ ಆ ಥರ ಇತ್ತು. ಸೊ ಏನಾಯ್ತು ಅಂದರೆ, ಹೀಗೆ ಅಶ್ವಿನ್ ಎಕ್ಸ್ಪ್ಲೇನ್ ಮಾಡಿದ್ರಲ್ಲ, ಏನು ಗ್ಲೋಬಲೈಸೇಷನ್ ಆದಾಗ ಆಚೆ ಕಡೆ ಅಪಾರ್ಚುನಿಟೀಸ್ಗಳು ಬಂದು, ಇನ್ಫ್ಯಾಕ್ಟ್ ನಾವು ಆಚೆಗೆ ಹೋದೆ ಆ ಟೈಮಲ್ಲಿ. ನಾನು 96-97ರಲ್ಲಿ ಎಲ್ಲರಿಗೂ ಅಪಾರ್ಚುನಿಟಿ. ನಾನು 15 ವರ್ಷ ಅಮೇರಿಕಾದಲ್ಲಿದ್ದೆ. ಅಮೇರಿಕಾದಲ್ಲಿ ಸೇಮ್ ಇದೇ ಸೆಮಿಕಂಡಕ್ಟರ್ ಇಂಡಸ್ಟ್ರಿ,
ಕಂಪ್ಲೀಟ್ಲಿ ಡಿಫ್ರೆಂಟ್ ಪಿಕ್ಚರ್ ಅಲ್ಲಿ ಹೋದಾಗ ನಮಗೆ ಹೇಳಿದ್ನಲ್ಲ ಏನೇ ಡಿಸೈನ್ ಮಾಡಬೇಕಾದ್ರೂ ಜಪಾನ್ ಅವಾಗ ಇನ್ ದ ಪೀಕ್ ಆ ಟೈಮಲ್ಲಿ ಈ ನಮಗೆ ಚಿಪ್ ಮಾಡ್ತೀವಲ್ಲ ನೀವು ಎನಿ ಚಿಪ್ ಅಂತ ಹೇಳ್ತೀವಲ್ಲ ಸೆಂಟ್ರಲ್ ಪ್ರೊಸೆಸಿಂಗ್ ಎಲ್ಲ ಇದಕ್ಕೂ ನೀವು ಚಿಪ್ಗಳಿದಾವಲ್ಲ ಆ ಚಿಪ್ಪು ಜಪಾನ್ ಇಸ್ ದ ಸೆಂಟರ್ ಆಫ್ ಆಲ್ ನಮಗೆ NEC ಆಗಿದ್ದು ಹೆಂಗೆ ಇಂಪ್ಯಾಕ್ಟ್ ಆಗಿದೆ ಅಂದ್ರೆ ಸರ್, ಸಾಮಾನ್ಯರಲ್ಲೂ ಸಾಮಾನ್ಯ ಅಂದ್ರೆ ಇದು ಜಪಾನ್ ಮೇಡ್ ಅಂತ ಹೇಳಿದ್ರೆ ಫುಲ್ ಹ್ಯಾಪಿ. ಹೌದು, ಎನಿ ಎಲೆಕ್ಟ್ರಾನಿಕ್ಸ್ ತೊಗೊಂಡ್ರೆ ಅದು ಕ್ವಾಲಿಟಿ ಆ ಟೈಮಲ್ಲಿ ಆ ಥರ ಕ್ವಾಲಿಟಿ ನಮಗೆ ಏನೇ ಮಾಡಬೇಕಾದ್ರೆ ನಮಗೆ ಜಪಾನ್. ಆ ಟೈಮಲ್ಲಿ ನಾನು ಜಾಯ್ನ್ ಆಗಿದ್ದಾಗ ಚಿಪ್ ಕಂಪನಿ ನಾವು ಆವಾಗ ನಮ್ಮ ಲ್ಯಾಪ್ಟಾಪ್ಗಳಿಗೆ ನೀವು ಡಿಸ್ಪ್ಲೇ ನೋಡ್ತೀರಲ್ಲ, ಆ ಡಿಸ್ಪ್ಲೇಗೆ ಕಂಟ್ರೋಲರ್ಗಳು ಮಾಡ್ತಾ ಇದ್ವಿ ಆ ಟೈಮ್ಗಳಲ್ಲಿ. ಸೊ ಅದನ್ನ ಕಂಟ್ರೋಲರ್ಗಳು ಆ ಚಿಪ್ಗಳು ಮಾಡೋದಕ್ಕೆ ನಾವು ಡಿಸೈನ್ ಮಾಡಿಬಿಟ್ಟು ಅಮೆರಿಕಾದಲ್ಲಿ ಡಿಸೈನ್ ಮಾಡಿ ಮ್ಯಾನುಫ್ಯಾಕ್ಚರಿಂಗ್ ಆಗ್ತಿದ್ದು ಜಪಾನಲ್ಲಿ. ಡ್ಯೂರೇಷನ್ ಸರ್ ನಮಗೆ ಅದು 3-4 ತಿಂಗಳಲ್ಲಿ ನಮಗೆ ಕೊಡೋರು ಡಿಸೈನ್ ಮಾಡಿದ್ರೆ, ಅಂದರೆ ಅವ್ರಿಗೆ ಪ್ರೊಸೆಸ್ಸೇ ಒಂದು 2-3 ತಿಂಗಳಾಗುತ್ತೆ ಇದರಲ್ಲಿ ಇದು ಮಾಡೋದಕ್ಕೆ ನಮ್ಮದು ಚಿಪ್ಪು. ಯಾಕಂದರೆ ಗೊತ್ತಲ್ಲ ನಾವೆಲ್ಲ ಈಗ ಆ ಟೈಮಲ್ಲಿ ಈಗ 3 ನ್ಯಾನೋಮೀಟ್ರ್ 4 ನ್ಯಾನೋಮೀಟರ್ಗಳು ಅಂದರೆ ಮೀಟರ್ಗಳಲ್ಲಿ ನ್ಯಾನೋಮೀಟರ್ಗಳಿದ್ರಲ್ಲಿ ಆ ಟೈಮಲ್ಲಿ ನಾವಾಗ 160 ನ್ಯಾನೋಮೀಟ್ರ್ 180 ನ್ಯಾನೋಮೀಟ್ರು ಆ ಥರ ಚಿಪ್ಪು. ಬಟ್ ಅದು ಆ ಟೈಮಲ್ಲಿ ಅದೇ ಥರ ಕಾಂಪ್ಲಿಕೇಶನ್ಸ್ ಇದ್ದು ಆ ಟೈಮಲ್ಲಿ. ಸೊ ಹಾಗಾಗಿ ಅಷ್ಟು ಟೈಮ್ ತೊಗೊಳ್ಳೋದು ಆ ಟೈಮಲ್ಲಿ, ಯಾಕಂದರೆ ಅಷ್ಟು ಅಡ್ವಾನ್ಸ್ ಇದು ಇರಲಿಲ್ಲ ನಿಮ್ಮ ಚಿಪ್ ಮ್ಯಾನುಫ್ಯಾಕ್ಚರಿಂಗ್. ಬಟ್ ಜಪಾನ್ ಆ ಟೈಮಲ್ಲಿ ನಮಗೆ ಎಲ್ಲದಕ್ಕೂ ಜಪಾನ್ ಇದು ಮಾಡಿದ್ರು. ಅದಾದಮೇಲೆ ಕೊರಿಯಾದಲ್ಲಿ ಸ್ಯಾಮ್ಸಂಗ್ ಸ್ಟಾರ್ಟ್ ಮಾಡ್ಕೊಂಡ್ರು ನಮ್ಮ ಇದನ್ನು. ಸ್ಯಾಮ್ಸಂಗು ಆ ಟೈಮಲ್ಲಿ ಅವರು ಡಿಸ್ಪ್ಲೇಗಳು ಆಮೇಲೆ ಪ್ರಾಸೆಸರ್ಗಳೆಲ್ಲ ಇದು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ದಿಸ್ ಇಸ್ ಹೌ ಆ್ಯಕ್ಚುಲಿ ಅಲ್ಲಿ ಆ ಟೈಮಲ್ಲಿ ಇನ್ನೊಂದು ಏನಂದರೆ ನಾವು ಸಿಲಿಕಾನಲ್ಲಿ ನೋಡಿದ್ದಂದರೆ ಅಶ್ವಿನಿ ಹೇಳಿದಾಗೆ ಸ್ಟಾರ್ಟಪ್ಗಳು ಆ ಟೈಮ್ಗಳಲ್ಲಿ 2-3 ಒಂದು ನೆಟ್ವರ್ಕಿಂಗು ನಿಮಗೆ ಏನಂದರೆ ಕನೆಕ್ಟಿವಿಟಿ, ಇಂಟರ್ನೆಟ್ ಎರಾ ಸ್ಟಾರ್ಟ್ ಆಯ್ತಲ್ಲ. ಇಂಟರ್ನೆಟ್ ಎರಾದಲ್ಲಿ ನಿಮ್ಮ ಲ್ಯಾಪ್ಟಾಪ್ಗಳು ಕಂಪ್ಯೂಟರ್ಗಳು ಹೆಂಗೆ ಕನೆಕ್ಟ್ ಮಾಡ್ತೀರಾ ಇನ್ಫಾರ್ಮೇಷನ್, ಸೊ ಅದಕ್ಕೆ ಬೇಕಾದ ಚಿಪ್ಗಳನ್ನ ರೆಡಿ ಮಾಡೋದು. ಸೊ ಅದು ಒಂದು. ಸೊ ನೆಕ್ಸ್ಟ್ ಗೇಮಿಂಗು, ಲ್ಯಾಪ್ಟಾಪ್ಗಳಲ್ಲಿ ಮತ್ತು ಇದರಲ್ಲಿ ಗೇಮ್ಗಳು ಆಡೋದು ದೊಡ್ಡ ಇದಾಯಿತು. ಸೊ ಇದು ನೆಟ್ವರ್ಕಿಂಗ್ ಕಂಪ್ನಿ, ಸಿಸ್ಕೋ ಈ ಥರ ಕಂಪ್ನಿಗಳು, ಬ್ರಾಡ್ಕಾಮು ಇವರೆಲ್ಲ ನೆಟ್ವರ್ಕಿಂಗ್ ಕಂಪ್ನಿಗಳಲ್ಲಿ. ಆಮೇಲೆ ಎನ್ವಿಡಿಯಾ ಆ ಥರ ಕಂಪ್ನಿಗಳೆಲ್ಲ ಡಿಸ್ಪ್ಲೇ ಇದರಲ್ಲೆಲ್ಲ ಪೈನರ್ಗಳಾದರು. ಎಲ್ಲರೂ ಚಿಪ್ಗಳು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಆ ಟೈಮಲ್ಲಿ ಅರೌಂಡ್ 2006-2007 ಇದು ಬೂಮ್ ಆ ಟೈಮ್ಗಳಲ್ಲಿ ಎಲ್ಲ ಇದ್ರೂ. ಅಲ್ಲಿಗೆ ಬರ್ತೀನಿ ಸರ್, ಅದು ಹೆಂಗೆ ಶಿಫ್ಟ್ ಆಯ್ತು ಅನ್ನೋದ್ರ ಬಗ್ಗೆ ನಂಗೆ ಡೀಟೇಲ್ ಬೇಕು. ನೋಡ್ತಾ ಇದ್ರಲ್ಲ ವೀಕ್ಷಕರೇ, ಸಹಜವಾಗಿ ಹಾರ್ಡ್ವೇರ್ ಇರ್ಬೋದು, ಸಾಫ್ಟ್ವೇರ್ ಇರ್ಬೋದು, ಅದು ಹಂತವಾಗಿ ಹೇಗೆ ಬೆಳೀತು, ಮುಂಚೆ ನಮ್ಮ ಮನಸ್ಥಿತಿ ಹೇಗಿತ್ತು, ಈಗ ತಂತ್ರಜ್ಞಾನ ಜೊತೆ ನಮ್ಮ ಮನಸ್ಥಿತಿ ಹೇಗಿದೆ, ಜನರ ಆಯ್ಕೆ ಅನ್ನೋದು ಹೇಗಿದೆ, ಇದೆಲ್ಲದ್ರ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ದೀವಿ. ವೆರಿ ಇಂಪಾರ್ಟೆಂಟ್ ಇಲ್ಲಿ ಏನು ಅಂತ ಹೇಳಿದ್ರೆ ದ ಎಜುಕೇಷನ್. ಯಾಕೆ ಅಂತ ಹೇಳಿದ್ರೆ ತಂತ್ರಜ್ಞಾನದ ವಿಷಯದಲ್ಲಿ ಭಾರತ ಮುನ್ನುಗ್ತಾ ಇದೆ ನೋಡಿ, ಅದು ನಿಜಕ್ಕೂ ಕೂಡ ಅಲ್ಟಿಮೇಟ್ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ಆ ವೇಗ ಹಾಗಿದೆ ಸರ್. 2006-2007 ಆ 10 ಸಮಯದಲ್ಲಿ ಅಫ್ಕೋರ್ಸ್ ಇದು ಬೂಮ್ ಆಯಿತು ಅಂತಲೇ ಹೇಳ್ಬೋದು. ಆ ಶಿಫ್ಟಿಂಗ್ ಮೂಮೆಂಟ್ ಅನ್ನು ಹೇಳ್ಬೋದಾ? ಸೊ ಅದೇ ಹೇಳಿದ್ನಲ್ಲ, ಆ ಟೈಮಲ್ಲಿ ಸಿಲಿಕಾನ್ ವ್ಯಾಲಿ ಅಮೇರಿಕಾದಲ್ಲೂ ಸಿಕ್ಕಾಪಟ್ಟೆ ಸ್ಟಾರ್ಟಪ್ಗಳಾದವು. ಅದರಲ್ಲಿ ನಮ್ಮ ಕಾಂಟ್ರಿಬ್ಯೂಷನ್ಗಳು ಭಾಳ ಇತ್ತು. ನಾನು ಸ್ಟಾರ್ಟಪ್ಪಲ್ಲಿದ್ದೆ. ಆ ಸ್ಟಾರ್ಟಪ್ ಅಕ್ವೈರ್ ಆದಮೇಲೆ ಅದೇ ಟೈಮಲ್ಲಿ ಇಂಡಿಯಾ ಗ್ರೋತ್ ಸ್ಟೋರಿ ಸ್ಟಾರ್ಟ್ ಆಯಿತು. ಯಾಕೆಂದರೆ ನಮ್ಮಲ್ಲಿ ಎಲ್ಲ ಇತ್ತು ಆ ಟೈಮ್ಗಳಲ್ಲಿ. ಸೊ ಎಲ್ಲ ಕಂಪ್ನಿಗಳು ಆ ಟೈಮಲ್ಲಿ ಏನಕ್ಕೆ ಇಂಡಿಯಾ ಬರಬೇಕು ಅಂತಂತ ಸ್ಟಾರ್ಟ್ ಆಯಿತು ಯೋಚನೆಗಳು. ಸೊ ಆ ಟೈಮಲ್ಲಿ ನಾನು 2011 ಶಿಫ್ಟ್ ಮಾಡಿದೆ. ಆವಾಗ 2011 ಶಿಫ್ಟ್ ಮಾಡಿದಾಗ ಸ್ವಲ್ಪ ಸೆಮಿಕಂಡಕ್ಟರ್ ಕಂಪ್ನಿಗಳು ಇಲ್ಲಿ ಎಸ್ಟಾಬ್ಲಿಷ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನಾನು ಹೇಳಿದ ಕ್ವಾಲ್ಕಾಮ್ ಒಂದು ಕಂಪನಿ, ಇಂಟೆಲ್ ಅವಾಗ, ಟೆಕ್ಸಸ್ ಇನ್ಸ್ಟ್ರೂಮೆಂಟ್, ಮೋಟ್ರೋಲಾ ಆ ಥರ ಕಂಪ್ನಿಗಳೆಲ್ಲ ಸ್ಟಾರ್ಟ್ ಆದವು. ಈಗ ಪ್ರತಿಯೊಂದು ಪ್ರಪಂಚದಲ್ಲಿರೋದು ಎಲ್ಲ ದೊಡ್ಡ ದೊಡ್ಡ ಕಂಪ್ನಿಗಳು ಇಂಡಿಯಾದಲ್ಲಿ ಬೆಂಗಳೂರು, ಹೈದರಾಬಾದು, ನಾಯ್ಡಾ, ಚೆನ್ನೈ ಎಲ್ಲ ಕಡೆ ಡಿಸೈನ್ ಸೆಂಟರ್ಗಳು ಸ್ಟಾರ್ಟ್ ಮಾಡಿದ್ರು. ಸೊ ಆವಾಗ ನಮ್ಮದು ಟ್ಯಾಲೆಂಟ್ ಪೂಲ್ ಏನು ಅಂತಂದರೆ ಅವೈಲಬಲ್ ಆಫ್ ನಂಬರ್ ಆಫ್ ಟ್ಯಾಲೆಂಟ್ ಆ ಟೈಮಲ್ಲಿ, ಆಮೇಲೆ ಕಾಸ್ಟ್ ಅಡ್ವಾಂಟೇಜ್ ನಮಗೆ ಮೇನ್ ಇದ್ರು. ಅದಾದಮೇಲೆ ಮೇನ್ ಥಿಂಗ್ ನಮಗೆ ಸ್ಕೇಲ್ ಕೊಡ್ಬೋದು. ಯಾವುದೇ ಕಂಪ್ನಿಗಳಿಗೆ ಈಗ ಏನೇ ಮಾಡಬೇಕಾದ್ರೆ ಪ್ರಾಡಕ್ಟ್ ಮಾಡಬೇಕಾದ್ರೆ ನಾವು ಸ್ಕೇಲ್ ಅಂದರೆ ಅಷ್ಟು ಜನ ತೊಗೊಂಡು ಅಷ್ಟು ಫಾಸ್ಟಾಗಿ ಅಷ್ಟು ನಂಬರ್ ಆಫ್ ಪ್ರಾಡಕ್ಟ್ಸ್ನ ನೀವು ಕೊಡೋದು. ಇಂಡಿಯಾ ಹ್ಯಾಸ್ ಅನ್ ವೆರಿ ಗುಡ್ ಅಡ್ವಾಂಟೇಜ್ ಆ ಟೈಮಲ್ಲಿ. ಭಾರತದಲ್ಲಿ ಇಂಡಸ್ಟ್ರೀಸ್ ಈ ಥರ ಸ್ಟಾರ್ಟ್ ಆಗಿದ್ದರಿಂದಾಗಿ ಬೇರೆ ದೇಶದ ಡಿಪೆಂಡೆನ್ಸಿ ಡ್ರಾಪ್ ಆಗಿದ್ದರಿಂದಾಗಿ ಏನು ಲಾಭ ಆಯಿತು ನಿಮಗೆ? ಸೊ ಅದೇ ಈಗ ನೋಡಿದ್ರೆ ನೆಕ್ಸ್ಟ್ ಏನಾಯಿತು ಅಂತಂದರೆ, ಈ ನೆಕ್ಸ್ಟ್ 2010ಇಂದ 2024 ಲಾಸ್ಟ್ ಒಂದು 12-14 ಇಯರ್ಸ್ ನಾವು ನೋಡಿದಾಗ ಇಂಡಿಯಾದ ಎಕನಾಮಿ ತುಂಬ ಚೆನ್ನಾಗಿ ಇದಾಯಿತು. ಸೊ ನಾವು ಏನಾಗ್ತಾ ಇದ್ವಿ ಅಂದರೆ ವಿ ಆರ್ ಆಲ್ವೇಸ್ ಎ ಕನ್ಸ್ಯೂಮರ್ ಆಫ್ ದ ಇದು ಟೆಕ್ನಾಲಜಿ. ನಮ್ಗೆ ಯಾರೇ ಬೇರೆ ದೇಶಗಳಿಂದ ಪ್ರಾಡಕ್ಟ್ಗಳು ಹೇಳ್ತಿದ್ವಲ್ಲ, ನೀವು ಹೇಳ್ತಾ ಇದ್ದಲ್ಲ, ಜಪಾನಿಂದ ನಿಮಗೆ ಟಿವಿಗಳು ಬರಬೇಕು, ಫೋನ್ಗಳು ಚೈನಾಯಿಂದ ಬರಬೇಕು, ಇಲ್ಲ ಆ್ಯಪಲ್ ಬರಬೇಕು ಇದರಿಂದ. ಸೊ ನಾವು ಕನ್ಸ್ಯೂಮರು, ಬಟ್ ನಾವು ಪ್ರೊಡ್ಯೂಸರ್ ಆಫ್ ದ ಟೆಕ್ನಾಲಜಿಗಳು. ಯಾವಾಗ ಪ್ರೊಡ್ಯೂಸರ್ ಆಫ್ ದ ಟೆಕ್ನಾಲಜಿ ಅಂತ ಸ್ಟಾರ್ಟ್ ಆಯಿತು, ಆವಾಗ ನಮ್ಮ ಮೈಂಡ್ ಸೆಟ್ ಸ್ಟಾರ್ಟ್ ಆಯಿತು, ಚೇಂಜ್ ಆಯಿತು. ಆವಾಗ ಇಂಡಿಯಾದಲ್ಲಿ ನಮ್ಮ ಜನಸಂಖ್ಯೆ ನೋಡಿದ್ರೆ ನಮಗಿರೋ ಕನ್ಸ್ಯೂಮರ್, ಆಮೇಲೆ ನಮ್ಮದು ಬೈಯಿಂಗ್ ಪವರ್ ತುಂಬ ಜಾಸ್ತಿ ಆಯಿತು. ಆ ಬೈಯಿಂಗ್ ಪವರ್ ಯಾಕೆ ಜಾಸ್ತಿ ಆಯಿತು, ನಮಗೆ ನಮ್ಮ ಭಾರತಕ್ಕೆ ಬೇಕಾಗಿದ್ದ ಪ್ರಾಡಕ್ಟ್ಗಳಿಗೆ ನಮಗೆ ನಮ್ಮದೇ ಆದ ಸ್ವಂತ ಪ್ರಾಡಕ್ಟ್ಗಳು ಡಿಫೈನ್ ಮಾಡೋ ಸ್ಟೇಜ್ ಬಂತು. ಹಾಗಾಗಿ ಸಿಕ್ಕಾಪಟ್ಟೆ ಸ್ಟಾರ್ಟಪ್ಗಳು. ಆಮೇಲೆ ನಮ್ಮ ಪಾಲಿಸಿಗಳು ಹಂಗೆ ಬಂತು. ಪಾಲಿಸಿಗಳು ತುಂಬ ಚೆನ್ನಾಗಿ ಬಂತು. ನನಗೆ ಕ್ವಾಲಿಟಿ ಬಗ್ಗೆ ಒಂದು ಕ್ವಶನ್ ಇದೆ ಸರ್, ಬರ್ತೀನಿ ಅಲ್ಲಿಗೆ. ಸರ್, ಈಗ ನಾನು ಆಗಲೇ ಮಾತಾಡ್ತಾ ಇದ್ದ ಹಾಗೇನೆ
ಆರಂಭದಲ್ಲಿ ಸರ್ ಅಶ್ವಿನ್ ಸರ್ ಹೇಳ್ದಂಗೆ ಸರ್ಕಾರಿ ಜಾಬೇ ಬೇಕು, ಶಿಕ್ಷಕರಾಗಬೇಕು ಅಂದ್ರೆ ಒಂದು ಫಿಕ್ಸ್ ಆಗಿಬಿಟ್ಟಿತ್ತು. ಇಲ್ಲಿದ್ರೆ ಸೇಫ್ ಏನೋ, ನಮ್ಮ ಲೈಫ್ ಸೆಟ್ಲ್ ಆಗುತ್ತೇನೋ, ಸಾಯೋ ತನಕ ಆರಾಮಾಗಿರ್ಬೋದು, ಈ ಥರ ಇತ್ತು. ಬಟ್ ಆ ಟೆಕ್ನಾಲಜಿ ಅಂದಾಗ ಅದಕ್ಕೆ ವಿದ್ಯಾರ್ಥಿಗಳು ನುಗ್ಗಿದ್ದಿರ್ಬೋದು. ಈಗಲೂ ಅವರ ಆಯ್ಕೆ ಬಗ್ಗೆ ಏನು ಹೇಳ್ತೀರಿ? ಪಾಸಿಟಿವ್ ನೋಟಲ್ಲಿ ಹೋಗ್ತಾ ಇದೆಯಾ? 100%. ಈಗ ಇಬ್ಬರು ದಿಗ್ಗಜರಿದ್ದಾರೆ. ಒಬ್ಬರು ಸಾಫ್ಟ್ವೇರ್ ಇಂಡಸ್ಟ್ರಿ ವೈಸ್ ಪ್ರೆಸಿಡೆಂಟ್ ಇದ್ದಾರೆ, ಇನ್ನೊಬ್ಬರು ಹಾರ್ಡ್ವೇರ್ ಕ್ವಾಲ್ಕಾಮ್ನ ಅತಿ ದೊಡ್ಡ ಹಾರ್ಡ್ವೇರ್ ಸೆಮಿಕಂಡಕ್ಟರ್ ಟೆಕ್ನಾಲಜಿಲಿ ಇರ್ತಕ್ಕಂಥ ಇಬ್ಬರು ದಿಗ್ಗಜರಿದ್ದಾರೆ. ಇಬ್ಬರು ಹೇಗೆ ಹೇಳ್ತಿದ್ದಾರೆ ಅಂತಂದರೆ ಭಾಳ ಚೇಂಜಸ್ ಆಗುತ್ತೆ. ಸೊ 2047ರಲ್ಲಿ ವಿಕಸಿತ ಭಾರತದ ಒಂದೇನು ಕನಸಿದೆ ಅದು ನನಸುಗೊಳ್ಬೇಕಾದ್ರೆ ಆಗಲೇ ಆಲ್ರೆಡಿ ಸುಮಾರು ಕೆಲಸ ಆಗಿದೆ. ಸ್ಪೆಷಲಿ ಒಂದು 10-12 ವರ್ಷದಲ್ಲಿ ತುಂಬ ಬೆಳವಣಿಗೆ ಆಗಿದೆ. ನಮಗೆ ಆ್ಯಸ್ ಎ ಅಕಾಡೆಮಿಷಿಯನ್ ಹೌದು, ನಮ್ಮದು ಒಂದು ಚಿಂತೆ ಏನಂದರೆ ಈ ತಂತ್ರಜ್ಞಾನ ಇಷ್ಟು ಬೇಗ ಬದಲಾವಣೆ ಆಗ್ತಾ ಇದೆ, ನ್ಯೂ ಟೆಕ್ನಾಲಜೀಸ್ ಎಮರ್ಜಸ್ ಆಗ್ತಿದೆ. ನಾವ್ಯಾವುದೇ ಯೂನಿವರ್ಸಿಟಿಯಲ್ಲಿ ಇರ್ತಕ್ಕಂಥ ಅಕಾಡೆಮಿಷಿಯನ್ಸ್ ನಾವು ಎಷ್ಟರ ಮಟ್ಟಿಗೆ ಅಪ್ಗ್ರೇಡ್ ಆಗಿದ್ದೀವಿ. ವೆರಿ ಟ್ರೂ, ವೆರಿ ಟ್ರೂ. ಈಗ ನನಗೆ ಒಂದು ಚಿಂತೆ ಏನು ಅಂತಂದರೆ ಯೂನಿವರ್ಸಿಟಿ ಮಾಡೆಲ್ಗಳೇ ಒಂದು ಬೇರೆ ಥರ ಟ್ರಾನ್ಸ್ಫಾರ್ಮ್ ಆಗಿಬಿಡ್ತವೆ. ಈಗ 2024ರಲ್ಲಿ ಹುಡುಗ ಜಾಯ್ನ್ ಆಗ್ತಾ ಹುಡುಗ 2028ರಲ್ಲಿ ಹೊರಗಡೆ ಹೋಗ್ತಾನೆ. ಅಂದರೆ 4 ವರ್ಷ ಇಂಜಿನಿಯರಿಂಗ್ ತೊಗೊಂಡಿದ್ದೆ ಆಯಿತು ಅಂತಂದರೆ ಅವನಿಗೆ 4 ವರ್ಷದಲ್ಲಿ 2028ರಲ್ಲಿ ಏನಿರುತ್ತೆ ಟೆಕ್ನಾಲಜಿ ಅಂತ ಗೊತ್ತಿರಲಿಲ್ಲ. ಅವನು ಎಂಪ್ಲಾಯಬಲ್ಲ ಅಥವಾ ಅವನು ಡಿಪ್ಲಾಯಬಲ್ ಆಗಕ್ಕೆ ಸಾಧ್ಯನಾ ಅನ್ನೋದೇ ಒಂದು ದೊಡ್ಡ ಕ್ವಶನ್. ಸೊ ಹೀಗಾಗಿ ಈ ಒಂದು ಅಕಾಡೆಮಿಕ್ ಇನ್ಸ್ಟಿಟ್ಯೂಷನ್ಸ್ ನಾವು ನೋಡಿದಾಗೆ ನಾವು ಬದಲಾವಣೆ ಆಗಲಿಲ್ಲ ಅಂತಂದರೆ, ನಮ್ಮದು ಎಜುಕೇಷನ್ ಮಾಡೆಲ್ ಚೇಂಜ್ ಮಾಡಲಿಲ್ಲ ಅಂತಂದರೆ ಥಿಂಗ್ಸ್ ವಿಲ್ ಡೆಫಿನೆಟ್ಲಿ ಡಿಟೋರೇಟ್. ಈ ವಿಷಯದಲ್ಲಿ ಆಲ್ರೆಡಿ ಈ ಒಂದು 10 ವರ್ಷದ ಕೆಳಗಡೆ ಸ್ಪೆಷಲಿ ಲಾಸ್ಟ್ 5 ಇಯರ್ಸಲ್ಲಿ UGC ಅಥವಾ AICT ತುಂಬ ಕ್ರಮಗಳು ತಗೊಂಡಿದ್ದಾರೆ. ಸೊ ಹೀಗಾಗಿ ಭಾಳ ಇನ್ಸ್ಟಿಟ್ಯೂಷನ್ಸ್ಗೆ ಅಟಾನಮಿ ಕೊಡ್ತಾ ಇದ್ದಾರೆ. ಎಲ್ಲರೂ ಅಟಾನಮಸ್ ಆಗಿಬಿಡಿ ಅಂತ ಅಫಿಲಿಯೇಷನ್ ಸಿಸ್ಟಮ್ ಇಂದ ಹೊರಗೆ ಬರ್ತಾ ಇದೆ. ಈಗ NEP ಕಾನ್ಸೆಪ್ಟ್ ಸರ್ ವಿಚ್ ಇಸ್ ರಿಲೇಟೆಡ್ ಟು ನಿಮ್ಮ ಸಬ್ಜೆಕ್ಟಿವ್ ಪಾಸಿಟಿವ್ ಆಗಿದೆಯಾ? ಹೌದು, ಪಾಸಿಟಿವ್ ಆಗಿದೆ. ಈಗ ಎಲ್ಲರೂ ಅದನ್ನು ಅಳವಡಿಸ್ಕೊಳ್ಳೇಬೇಕು. ಇದು ಒಂದು ಬಿಗ್ ಟ್ರಾನ್ಸ್ಫಾರ್ಮೇಷನ್ ಆಫ್ ದಿ ಎಜುಕೇಷನ್ ಸೆಕ್ಟರ್. ಹೌದು, ಮೊದಲು ಏನಾಗ್ತಿತ್ತು, ಒಂದು ಬದಲಾವಣೆ ದೊಡ್ಡದು ಕಾಣ್ತಾ ಇದ್ದೀವಿ ಈಗ. ಏನು ಅಂತಂದರೆ ಮೊದಲು ಡಿಗ್ರಿ ಬೇಸ್ಡ್ ಎಜುಕೇಷನ್ ಸಿಸ್ಟಮ್, ಈಗೇನಾಗಿದೆ ಸ್ಕಿಲ್ ಬೇಸ್ಡ್ ಎಜುಕೇಷನ್ ತೊಗೊಂಡು ಹೋಗ್ತಾ ಇದೆ. ಮೊದಲು ಪ್ರಾಬಬ್ಲಿ ನಂದು, ಕುಮಾರ್ ಅವ್ರದ್ದು ಅಥವಾ ಅಶ್ವಿನ್ ಅವ್ರದ್ದು ಕಾಲದಲ್ಲಿ ಏನಾಗ್ತಾ ಇತ್ತು, ಡಿಗ್ರಿ ಇದ್ದುಬಿಟ್ರೆ ನಿಮಗೆ ಜಾಬ್ ಕೊಟ್ಬಿಡೋರು. ಎಂಪ್ಲಾಯರ್ ಹತ್ರ ಒಬ್ಬರು ಎಂಪ್ಲಾಯ್ ಓದ ಅಂತ ಅಂದ್ಕೊಳ್ಳಿ, ನೀನು ಫಸ್ಟ್ ಕ್ಲಾಸ್ ಇದನ್ನ ಡಿಸ್ಟಿಂಕ್ಷನ್ ಇದನ್ನ ಬಾರಪ್ಪ ನಮ್ಮ ಹತ್ರ ಅಂತ ಅನ್ನೋರು. ಈಗ ಹಾಗಿಲ್ಲ. ಈಗ ಕ್ವಾಲ್ಕಮ್ಮಿಗೆ ನಾನು ಏನಾದರೂ ಎಂಟ್ರಿ ಕೊಡಬೇಕು ಅಂತಂತಂದರೆ ಅವರೊಂದು 100 ಅಟ್ರಿಬ್ಯೂಟ್ಸ್ ನೋಡ್ತಾರೆ ಒಬ್ಬನ ಹತ್ರ. ಸೊ ಅವ್ನ ಪ್ರಾಬ್ಲಮ್ ಸಾಲ್ವಿಂಗ್ ಕೆಪಾಬಿಲಿಟೀಸ್ ನೋಡ್ತಾರೆ, ಅವನ ಕ್ರಿಟಿಕಲ್ ಥಿಂಕಿಂಗ್ ನೋಡ್ತಾರೆ, ಅವ್ನ ಡಿಸೈನ್ ಥಿಂಕಿಂಗ್ ನೋಡ್ತಾರೆ, ಅವ್ನ ಆ್ಯಟಿಟ್ಯೂಡ್ ನೋಡ್ತಾರೆ, ಅವ್ನ ಸಾಫ್ಟ್ ಸ್ಕಿಲ್ಸ್ ನೋಡ್ತಾರೆ. ಇವೆಲ್ಲ ಗಮನದಲ್ಲಿ ಕಟ್ತಾರೆ. ಸೊ ಮಾರ್ಕ್ಸ್ ಬಿಕಮ್ಸ್ ಜಸ್ಟ್ ಎ ಪಾಸ್ಪೋರ್ಟ್ ಫಾರ್ ಅನ್ ಎಂಟ್ರಿ. ಕರೆಕ್ಟ್. ಜಾಬ್ ಸಿಗಬೇಕು ಅವನಿಗೆ ಅಂತಂದರೆ ಅವನದೇ ಆಗಿರ್ತಕ್ಕಂಥ ಎಲ್ಲ ಅಟ್ರಿಬ್ಯೂಟ್ಸ್, ಅವನ ಗುಣಲಕ್ಷಣಗಳು ಇರಬೇಕು. ಸೊ ಹೀಗಾಗಿ ಬರೋ ದಿವಸಗಳಲ್ಲಿ ಬರೀ ಡಿಗ್ರಿ ತಗೊಂಡು ನನಗೆ ಜಾಬ್ ಸಿಗುತ್ತೆ ಅನ್ನೋದಿಲ್ಲ. ಹೌದು. ಸೊ ಡೆಫಿನೆಟ್ಲಿ ಇನ್ ಲಾಸ್ಟ್ 10 years ದ ಕಂಪ್ಲೀಟ್ ಫೋಕಸ್ ಈಸ್ ಆನ್ ಸ್ಕಿಲ್ಸ್ ಅಂತ. ಈಗ ವಿಶ್ವವಿದ್ಯಾಲಯಗಳಿರ್ಬೋದು, ಎಜುಕೇಷನ್ ಸಿಸ್ಟಮ್ ಇರ್ಬೋದು, ಯಾವ ಥರ ಮಾಡಿಫೈ ಮಾಡ್ಕೋಬೇಕು ಹಂಗಾದ್ರೆ? ಮಾಡಿಫೈ ಆಗ್ತಾ ಇದೆ ಆಲ್ರೆಡಿ. ಎಂದೂ ಭಾರತ ಕಂಡರಿಯರ್ತಕ್ಕಂಥ ಒಂದು ಸ್ಕಿಲ್ ಡೆವಲಪ್ಮೆಂಟ್ ಒಂದು ಕ್ಯಾಬಿನೆಟ್ ದರ್ಜೆಯಲ್ಲಿ ಒಂದು ಮಿನಿಸ್ಟ್ರಿನೇ ಮಾಡಿದರು ಈ ಸತಿ. ಅದು ಒಂದು ದೊಡ್ಡ ಬದಲಾವಣೆ. ಸೊ ಆ ಗುಂಪಲ್ಲಿ ಇವಾಗ ನ್ಯಾಷನಲ್ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ತಗೊಳ್ಳಿ ಅಥವಾ ಕರ್ನಾಟಕ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ತಗೊಳ್ಳಿ, ಇವೆಲ್ಲದನ್ನು ಈಗ ಸ್ಕಿಲ್ ಫೋಕಸ್ ನಡೀತಾ ಇದೆ. ಈಗ ಈ ಕಂಪ್ನಿಗೆ ಈ ಥರ ಒಂದು ರಿಕ್ವೈರ್ಮೆಂಟ್ ಇತ್ತು ಅಂದರೆ ನಾನು ಅದೇ ಕಂಪ್ನಿದು ಇಷ್ಟು ಕ್ರೆಡಿಟ್ ಅಂತ ಹಾಕ್ಬಿಟ್ಟು ಅದನ್ನು ಹುಡುಗರಿಗೆ ನಾನು ಎಂಪವರ್ ಮಾಡಿದ್ದೆ ಆಯಿತು ಅಂತಂದರೆ ದೇ ವಿಲ್ ಡೆಫಿನೆಟ್ಲಿ ಗೆಟ್ ಇನ್ ಟು ದಿ ಜಾಬ್. ಕರೆಕ್ಟ್. ಸೊ ಹೋಗ ಇನ್ನು 2030ರಲ್ಲಿ ಬಹಳ ಮಟ್ಟಿಗೆ ಸುಮಾರು ಟೆಕ್ನಾಲಜೀಸ್ ಚೇಂಜ್ ಆಗುತ್ತೆ. ಹಂಗಂತೀರಾ? 2030 ಎಲ್ಲರ ಸ್ಟ್ಯಾಟಿಸ್ಟಿಕ್ಸ್ 2030 ಯಾಕೆ ಹೇಳ್ತಾ ಇದ್ದಾರೆ ಅಂದರೆ 2030 ಸುಮಾರು ಚೇಂಜಸ್ ಆಗಿದೆ. ನಾವು ಭಾರತ ಥಿಂಕ್ ಇವರಿಬ್ಬರು ಹೇಳ್ತಾ ಇದ್ರು ಫೈನಾನ್ಷಿಯಲ್ ಸರ್ವಿಸಸ್ ಎಷ್ಟು ಚೇಂಜ್ ಆಯಿತು ಅಂತ. ನೀವು ಫಸ್ಟಿಗೆ ಹೇಳಿದ್ರಿ UPI ಸ್ಕ್ಯಾನ್ ಮಾಡ್ತಾ ಇದ್ರೆ. UPI ಈಸ್ ಅನ್ ಇಂಡಿಜಿನಿಯಸ್ ಪ್ರಾಡಕ್ಟ್ ಆಫ್ ಇಂಡಿಯಾ. ವಿ ಶುಡ್ ಬಿ ಪ್ರೌಡ್ ಆಫ್ ಇಟ್. ವೆರಿ ಟ್ರೂ. ಸುಮಾರು ಈಗ 40% ಆಫ್ ದಿ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಆಫ್ ವರ್ಲ್ಡ್ ಹ್ಯಾಪನ್ಸ್ ಥ್ರೂ UPI. ಕರೆಕ್ಟ್. ನಮ್ಗೆ ಹೆಮ್ಮೆ ಪಡ್ತಕ್ಕಂಥದ್ದು. ಸೊ ಇನ್ನು ಮುಂದಕ್ಕೆ ನಾನು ONDC ಅಂತ ಬರ್ತಾ ಇದೆ. ಸೊ
ಕಂಪ್ಲೀಟ್ ಕಾಮರ್ಸ್ ಏನು ರೆವಲ್ಯೂಷನ್ ಆಗ್ತಾ ಇದೆ, ಸೊ ಆನ್ಲೈನ್ ಡಿಜಿಟಲ್ ಕಾಮರ್ಸ್ ಅಂತ. ಸೊ ಈಗ ಹೇಗೆ ನಮಗೆ ಅಮೆಝಾನ್, ಫ್ಲಿಪ್ಕಾರ್ಟ್ ಈ ಥರ ಇದೆ, ಅದೇ ಥರ ಒಂದು ಟೆಕ್ನಾಲಜಿ ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಈ ಥರ ಮಲ್ಟಿಪಲ್ ವೆಂಡರ್ಸ್ ಕ್ಯಾನ್ ಕಮ್ ಆನ್ ಟು ದಿಸ್ ಪ್ಲಾಟ್ಫಾರ್ಮ್. ಈಗ ಡೈರೆಕ್ಟ್ ಆಗಿ ಈಗ ಏನಾಗುತ್ತೆ, ಅಮೆಝಾನ್ ಇಂಟರ್ಮೀಡಿಯೇಟ್ ಪ್ಲೇಯರ್ ಇರ್ತಾರೆ, ಅವ್ರಿಗೆ ಒಂದಿಷ್ಟು ಕಾಸು ಹೋಗುತ್ತೆ ನೋಡಿ, ಮತ್ತೆ ದೇ ಆಕ್ಚುಲಿ ಕಮಿಟ್ ಔಟ್, ಅವರೇ ಒಂದು ವೇರ್ ಹೌಸ್ ಮಾಡಿ. ಈಗ ಹಾಗಾಗಲ್ಲ, ಗೌರ್ಮೆಂಟ್ ಇಸ್ ಓಪನಿಂಗ್ ಅಪ್ ದ ಪ್ಲಾಟ್ಫಾರ್ಮ್. ರೈಟ್, ಗೊತ್ತಾಯ್ತು ಸರ್. ನನ್ನ ಸೊ ಇದು ಒಂದು ದೊಡ್ಡ ಬದಲಾವಣೆ ಆಗ್ತಿದೆ. ಇದಕ್ಕೆ ರಿಲೇಟೆಡ್ ನಾವು ಏನಾದರೂ ಸ್ಕಿಲ್ಸ್ ಕೊಡಬೇಕು ಅನ್ನೋದು ಒಂದು ಹೊಸ ಚಿಂತನೆ ಬರಬೇಕಾಗುತ್ತೆ. ಸೂಪರ್ ಸೂಪರ್, ಅಲ್ಟಿಮೇಟ್. ಸೊ ವೀಕ್ಷಕರೇ, ಒಂದು ಸಣ್ಣ ಮಗುಗೂ ಕೂಡ ಕೋಡಿಂಗ್ ಬಗ್ಗೆ ಎಜುಕೇಷನ್ ಕೊಡಿ ಅಂತ ಇವಾಗ ಒಂದಷ್ಟು ಚರ್ಚೆಗಳಾಗ್ತಾ ಇದೆ. ಮತ್ತು ವಿದೇಶಗಳಲ್ಲಿ ನೀವು ನೋಡ್ಬೋದು, ಬಹುತೇಕ ಸ್ಟೂಡೆಂಟ್ ಲೆವೆಲಲ್ಲಿರುವಂಥ ಸ್ಟೂಡೆಂಟ್ಸ್ ಅಥವಾ ಮಕ್ಕಳು ಕೂಡ ಆಲ್ಮೋಸ್ಟ್ ಈ ಸಾಫ್ಟ್ವೇರ್ಗೆ ಆಲ್ಮೋಸ್ಟ್ ಅಡ್ಜಸ್ಟ್ ಆಗಿದ್ದಾರೆ ಅಥವಾ ಅಪ್ಗ್ರೇಡ್ ಆಗ್ತಿದ್ದಾರೆ ಅಂತ ಹೇಳ್ಬೋದು. ಭಾರತೀಯ ವಿದ್ಯಾರ್ಥಿ ಜೀವನ, ಭಾರತೀಯ ವಿದ್ಯಾರ್ಥಿಗಳು ಅಂದಾಗ ವಿದ್ಯಾರ್ಥಿ ಜೀವನದಿಂದಲೇ ಈ ತಂತ್ರಜ್ಞಾನಕ್ಕೆ ಒಗ್ಗಿಕೊಳ್ಬೇಕಾಗತ್ತೆ. ಆ ಬೆಳವಣಿಗೆಯನ್ನು ನಾವು ನೀವು ಎಲ್ಲರೂ ಕೂಡ ನೋಡ್ತಾ ಇದ್ದೀವಿ. ಸರ್, ಇವತ್ತು ಸಾಫ್ಟ್ವೇರ್ ಎಷ್ಟೇ ಬೆಳೀತಾ ಇರ್ಬೋದು, ಟೆಕ್ನಾಲಜಿ ಎಷ್ಟೇ ಮುಂದುವರಿತಾ ಇರ್ಬೋದು, ನಾವು ಹಲವಾರು ಘಟನೆಗಳನ್ನು ನೋಡಿದ್ದೀವಿ. ಇಲ್ಲೇ ನಾವು ಕೇಸ್ಗಳು ಅಂತ ನೋಡೋದಾದರೆ, ಒಂದು ಸಣ್ಣ ₹1 ಒಬ್ಬರ ಹತ್ರದಿಂದ ಕಳೆದು ಹೋಯಿತು ಅನ್ನೋದಾದರೂ ಕೂಡ 100 ಜನದ ಹತ್ರ ಹೋಯಿತು ಅಂದರೆ ₹100 ಆಯಿತು, 1000 ಜನದ ಹತ್ರ ಹೋಯಿತು ಅಂದರೆ ₹1000, 1 ಕೋಟಿ ಜನದ ಹತ್ರ ಹೋಯಿತು ಅನ್ನೋದಾದರೆ 1 ಕೋಟಿ ಅಮೌಂಟ್ ಹೋಗಿಬಿಡತ್ತೆ. ಅಂದರೆ ಸೆಕ್ಯೂರಿಟಿ ಬಗ್ಗೆ ಒಂದಷ್ಟು ಅಪಸ್ವರ ಇದೆ ಸರ್, ಬೇಜಾರಿದೆ. ಈ ಸಾಫ್ಟ್ವೇರ್ನ ಅಥವಾ ಟೆಕ್ನಾಲಜಿ ನಂಬಿ ನಮಗೇನು ವ್ಯತ್ಯಾಸ ಆಗ್ಬೋದು ಅಂತ. ಆ ಸೈಬರ್ ಸೆಕ್ಯೂರಿಟಿ ಬಗ್ಗೆ ಏನು ಹೇಳ್ತೀರಿ? ಯಾಕಂದರೆ ಅದಕ್ಕೆ ಅಂತ ಒಂದು ಮಿನಿಸ್ಟ್ರಿ ಬೇಕಾಗುತ್ತೆ. ಸಾಫ್ಟ್ವೇರ್ ಎಷ್ಟೇ ಬೆಳಿಬೋದು, ಟೆಕ್ನಾಲಜಿ ಎಷ್ಟೇ ಬೆಳಿಬೋದು, ಇವತ್ತು ನಮ್ಮ ಪೊಲೀಸ್ ಸ್ಟೇಷನ್ಗೆ ಒಂದು ಕಂಪ್ಲೇಂಟ್ ಕೊಟ್ಟರು ಕೂಡ ಅದನ್ನ ಹ್ಯಾಂಡಲ್ ಮಾಡೋಕ್ಕೆ ಯಾಕೆ ಆಗ್ತಾ ಇಲ್ಲ ಅಂತ ಎಜುಕೇಷನ್ ಇಲ್ಲ. ಸೊ ಇಂಥ ಸಿಚುವೇಶನ್ ಇರೋದ್ರಿಂದಾಗಿ ಹೆಂಗೆ ಸರ್ ಇದನ್ನು ಹೆಂಗೆ ಬಿಡಿಸ್ತೀರಿ ಈ ಪ್ರಶ್ನೆ? ಸೊ ಫಸ್ಟ್ ನಾವು ಎವಲ್ಯೂಷನ್ ಹೇಳಿದ್ನಲ್ಲ, ಅದರಲ್ಲಿ ಇವಾಗ ಎಲ್ಲ ಡಿಜಿಟಲ್ ಆಗಿದೆ. ಸೊ ಡಿಜಿಟಲ್ ಎಲ್ಲ ಇನ್ಫಾರ್ಮೇಶನ್ ಡಿಜಿಟಲ್ ಆಗಿದೆ. ಹೌದು. ಒಂದು ಎಕ್ಸಾಂಪಲ್ ಕೊಡ್ತೀನಿ. ನಿಮ್ಮ ಮೊಬೈಲಲ್ಲಿರೋ ಎಲ್ಲ ಇನ್ಫಾರ್ಮೇಶನ್ ಪಬ್ಲಿಕ್ ಆದರೆ ತುಂಬ ಡೇಂಜರಸ್. ಹೌದು. ಫಾರ್ ಎನಿಬಡಿ, ನಿಮ್ಗಲ್ಲ, ಎಲ್ಲರಿಗೂ. ಕಂಪನಿದು ಯಾವುದೋ ಸೀಕ್ರೆಟ್ಸ್ ಪಬ್ಲಿಕ್ ಆದರೆ ಎಕ್ಸ್ಟ್ರೀಮ್ಲಿ ಡೇಂಜರಸ್. ಸೊ ಎಲ್ಲ ಇವಾಗ ಡಿಜಿಟಲ್ ಆಗಿದೆ. ಸೊ ಇದನ್ನೆಲ್ಲ ಪ್ರೊಟೆಕ್ಟ್ ಮಾಡಬೇಕು. ಮೊದಲು ಬ್ಯಾಂಕಲ್ಲಿಟ್ಟು, ಲಾಕರಲ್ಲಿಟ್ಟು, ಸ್ಟ್ರಾಂಗ್ ರೂಮ್ ಅಂತಿತ್ತು. ಸೊ ಸೇಮ್ ಇವಾಗ ಆನ್ಲೈನಲ್ಲಿ, ಡಿಜಿಟಲ್ ವರ್ಲ್ಡಲ್ಲಿ ಅದನ್ನು ಸೈಬರ್ ಸೆಕ್ಯೂರಿಟಿ ಅಂತಾರೆ. ಸೊ ಪ್ರೊಟೆಕ್ಷನ್ ಆಫ್ ಇನ್ಫಾರ್ಮೇಶನ್ ಇನ್ ಡಿಜಿಟಲ್ ವರ್ಲ್ಡ್, ಅದನ್ನು ಸೈಬರ್ ಸೆಕ್ಯೂರಿಟಿ ಅಂತಾರೆ. ಸೊ ಅದರಲ್ಲಿ ದಟ್ ಈಸ್ ದ ನೆಕ್ಸ್ಟ್ ರೆವಲ್ಯೂಷನ್. ಸೊ ಇಂಡಿಯಾನಲ್ಲೂ 13 ಅಂತಿದೆ, ಮಿನಿಸ್ಟ್ರಿ ಆಫ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಅಂಡರ್ ಬರುತ್ತೆ. ಸೊ ಸುಮಾರು ಅದು ಒಂದು ನೆಕ್ಸ್ಟ್ ರೆವಲ್ಯೂಷನ್ ಅದರಲ್ಲೇ ಇರೋದು. ನಾನು ಕೆಲವು ಎಕ್ಸಾಂಪಲ್ಸ್ ಕೊಡ್ತೀನಿ. ಏಮ್ಸ್ ಗೊತ್ತಲ್ಲ, ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್. ಲಾಸ್ಟ್ ಇಯರ್ 2023ನಲ್ಲಿ ಅಲ್ಲಿ ಒಂದು ಸೈಬರ್ ಅಟ್ಯಾಕ್ ನಡೀತು. ಯಾರಿಗೂ ಗೊತ್ತಿಲ್ಲ, ಬಟ್ ನಡೀತು. ಅದು ಪಬ್ಲಿಕ್ ಆಮೇಲೆ ಬಂತು, ಬಟ್ ಎಲ್ಲ ಸರ್ವರ್ಸ್ ಶಟ್ ಡೌನ್ ಆಯಿತು. ಯಾರು ಮಾಡಿದಂತ ಇನ್ನೂ ಗೊತ್ತಿಲ್ಲ, ಬಟ್ ಎಲ್ಲ ಸರ್ವರ್ಸ್ ಶಟ್ ಡೌನ್ ಆಯಿತು. ನೀವು ಇಮ್ಯಾಜಿನ್ ಮಾಡಿ, ಏಮ್ಸ್ ಇನ್ಸ್ಟಿಟ್ಯೂಟ್ ಎಷ್ಟು ಜನ ಬರ್ತಾರೆ, ಎಲ್ಲೆಲ್ಲಿಂದ ಬರ್ತಾರೆ. ಒಂದು ಡಿಸ್ಚಾರ್ಜ್ ಆಗೋಕ್ಕಾಗಲ್ಲ, ಒಂದು ಅಡ್ಮಿಷನ್ ಆಗಲ್ಲ, MRI ಇನ್ಫಾರ್ಮೇಷನ್ ಹೋಗಲ್ಲ, ಡಾಕ್ಟರ್ಗೆ ಯಾವ ಡಿಪಾರ್ಟ್ಮೆಂಟಲ್ಲಿ ಯಾವ ಸರ್ಜರಿ ಏನೂ ಗೊತ್ತಾಗಲ್ಲ. ಎವ್ರಿಥಿಂಗ್ ಕಮ್ಸ್ ಟು ಅ ಹಾಲ್ಟ್. ಸೊ ಅದು ಸೈಬರ್ ಸೆಕ್ಯೂರಿಟಿ ಇಸ್ ವೆರಿ ಇಂಪಾರ್ಟೆಂಟ್. ಅದಕ್ಕೆ ಅದರಲ್ಲೂ ಸರ್ ಹೇಳ್ದಂಗೆ ಎಜುಕೇಷನ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ಅದರಲ್ಲೂ ಅದ್ರ ಬಗ್ಗೆನೂ ಮಾತಾಡಬೇಕು ನಾವು. ಹೌ ಎಜುಕೇಷನ್ ಇಸ್ ಇಂಪಾರ್ಟೆಂಟ್, ಹೌ ಸೈಬರ್ ಸೆಕ್ಯೂರಿಟಿ ಇಸ್ ಇಂಪಾರ್ಟೆಂಟ್. ಮತ್ತು ಎಜುಕೇಷನ್ ನಾಟ್ ಜಸ್ಟ್ ಫಾರ್ ಇಂಜಿನಿಯರ್ಸ್, ಕಾಮನ್ ಮ್ಯಾನ್ಗೂ ಇವಾಗ ಆಲ್ಮೋಸ್ಟ್ ಎವ್ರಿ ಪರ್ಸನ್ ಸ್ಟಾರ್ಟಿಂಗ್ ಫ್ರಮ್ ಚೈಲ್ಡ್ ಲಿವ್ಸ್ ಇನ್ ಡಿಜಿಟಲ್ ವರ್ಲ್ಡ್ ಅಲ್ವಾ? ಯಾರ ಹತ್ರ ಮೊಬೈಲ್ ಇಲ್ಲ, ಯಾರ ಹತ್ರ ಟ್ಯಾಬ್ಲೆಟ್ ಇಲ್ಲ, ಲ್ಯಾಪ್ಟಾಪ್, ಎಲ್ಲರ ಹತ್ರ. ಅವ್ರಿಗೆ ಗೊತ್ತಾ ಏನು ಇನ್ಫಾರ್ಮೇಶನ್ ಪಬ್ಲಿಕ್ ಮಾಡಬೇಕು, ಯಾವ ಥರ ಪ್ರೊಟೆಕ್ಟ್ ಮಾಡಬೇಕಂತ ಗೊತ್ತಾ? ಇಲ್ಲ. ಇವಾಗ ಚಿಕ್ಕ ಮಕ್ಕಳಿದ್ದಾಗ ದೇ ಮೈಟ್ ಎಕ್ಸ್ಪೋಸ್ ಲಾಟ್ ಆಫ್ ಇನ್ಫಾರ್ಮೇಶನ್, ಬಟ್ ಇಟ್ ವಿಲ್ ಹರ್ಟ್ ದೆಮ್ ವೆನ್ ದೇ ಗ್ರೋ ಅಪ್. ಕರೆಕ್ಟ್. ಸೊ ದಟ್ ಇನ್ಫಾರ್ಮೇಶನ್ ಅದೆಲ್ಲ ಇಟ್ಸ್ ವೆರಿ 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 ಇಂಪಾರ್ಟೆಂಟ್. ಸೊ ಈಗ ನಮ್ದು ಎಜುಕೇಷನ್ ಸಿಸ್ಟಮಲ್ಲಿ ಆ ಥರದ್ದು ಇಲ್ಲ. ಈಗ ಮೊಬೈಲ್ಗಳು ಎಕ್ಸ್ಪೋಸ್ ಆಗ್ತಾ ಇದ್ದಾವೆ, ಈ ಥರ ಟೆಕ್ನಾಲಜಿಗಳು ಎಕ್ಸ್ಪೋಸ್ ಆಗಿದ್ದಾವೆ, ಅದರಲ್ಲಿ ನಾವು ಇದ್ದೀವಿ ಬಿಟ್ಟರೆ, ಈಗ ಫಾರ್ ಎಕ್ಸಾಂಪಲ್ ಒಂದು ಡಿಜಿ ಲಾಕರ್ ಅಂತೇನೋ ಸಮಥಿಂಗ್ ಇದೆ. ಸೊ ಇದನ್ನ ಎಲ್ಲರೂ ಅಡಾಪ್ಟ್ ಮಾಡ್ಕೊಳ್ಳೋದು ಹೇಗೆ ಸರ್? ಅವೇರ್ನೆಸ್ ಬರೋದು ಹೆಂಗೆ ಅಂತ? ಸೊ ಅವೇರ್ನೆಸ್ ಬರುತ್ತಂದರೆ ನೋಡಿ, ನೆಕ್ಸ್ಟ್ ಜನ್ರೇಷನ್ಗೆ ನನ್ನ ಮಗನಿಗೆ ಎಲ್ಲ ಡಿಜಿ ಲಾಕರಲ್ಲೇ ಇದೆ. ಆಧಾರ್ ಕಾರ್ಡು, 10th ಸ್ಟ್ಯಾಂಡರ್ಡ್ ಮಾರ್ಕ್ಸ್ ಕಾರ್ಡು, 12th ಸ್ಟ್ಯಾಂಡರ್ಡ್ ಮಾರ್ಕ್ಸ್ ಕಾರ್ಡು, ಎವ್ರಿ ಲೈಸೆನ್ಸ್ ಕೂಡ ಡಿಜಿ ಲಾಕರಲ್ಲಿ ಇದೆ. ನನ್ನ ಲೈಸೆನ್ಸ್ ನನ್ನ ವಾಲೆಟಲ್ಲಿ ಇದೆ. ಸೊ ನೆಕ್ಸ್ಟ್ ಜನ್ರೇಷನ್ನಲ್ಲಿ ನೆಕ್ಸ್ಟ್ 15-20 ಇಯರ್ಸಲ್ಲಿ ದಟ್ ವಿಲ್ ಬಿಕಮ್ ಮೇನ್ ಸ್ಟ್ರೀಮ್. ಇವಾಗ ನಾನು ಎಷ್ಟೇ ನಮ್ಮ ಫಾದರ್ ಮದರ್ಗೆ ಹೇಳಿದ್ರು, ಅವರು ATM ಕಾರ್ಡ್ ಯೂಸ್ ಮಾಡಲ್ಲ, ನಾವು ATM ಕಾರ್ಡೇ ಯೂಸ್ ಮಾಡ್ತೀವಿ. ಸೊ ನೆಕ್ಸ್ಟ್ ಜನ್ರೇಷನಲ್ಲಿ ಎವ್ರಿಥಿಂಗ್ ವಿಲ್ ಗೆಟ್ ಅಡಾಪ್ಟೆಡ್. ಬಟ್ ಕೆಲವೊಮ್ಮೆ ಸರ್ ಈಗ ಹಗರಣಗಳಾಗ್ತವೆ, ಡಿಜಿಟಲ್ ಮನಿ, ಸಮ್ ಬಿಟ್ಕಾಯಿನು, ಅದು ಇದು ಹಗರಣಗಳಾಗ್ತವೆ. ಇದನ್ನು ತಪ್ಪಿಸೋದಕ್ಕೆ
ಭಾರತ ಅಂತ ನಾವು ಕನ್ಸಿಡರ್ ಮಾಡಿ ಯಾವುದೇ ದೇಶ ಆಗಿರ್ಬೋದು, ಹೆಂಗೆ ಸೆಕ್ಯೂರಿಟಿಗಳನ್ನು ಅಪ್ಗ್ರೇಡ್ ಮಾಡ್ಕೊಳ್ಳೋದು? ಅದು ಒಂದೊಂದು ಸಿಸ್ಟಮ್ಸ್ನ ಸ್ಟ್ರಾಂಗ್ ಆಗಿ ಸೆಕ್ಯೂರ್ ಮಾಡಬೇಕು. ಅದರಲ್ಲಿ ಗವರ್ಮೆಂಟ್ ರೋಲ್ ಇದೆ. ಗವರ್ಮೆಂಟ್ ತುಂಬ ದೊಡ್ಡ ರೋಲ್ ಇದೆ. ಗವರ್ಮೆಂಟ್ ಹ್ಯಾಸ್ ಟು ಬ್ರಿಂಗ್ ಪಾಲಿಸೀಸ್ ಆ್ಯಂಡ್ ಇಂಡಿಯಾನಲ್ಲಿ ಪಾಲಿಸೀಸ್ ಬರ್ತಾ ಇದೆ ಇವಾಗ. ಸೊ ಎವ್ರಿ ಅಸೆಟ್ ಹ್ಯಾಸ್ ಟು ಬಿ ಡಿಜಿಟಲಿ ಪ್ರೊಟೆಕ್ಟೆಡ್. ನಾವು ಸುಮಾರು ಬ್ಯಾಂಕ್ಸು, ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸು, ಮೆಡಿಕಲ್ ಇನ್ಸ್ಟಿಟ್ಯೂಷನ್ಸ್ ಜೊತೆ ವರ್ಕ್ ಮಾಡ್ತೀವಿ. ಸುಮಾರು ಲೆಜಿಸ್ಲೇಷನ್ ಆಗಿದೆ. ಕಾಮನ್ ಮ್ಯಾನ್ಗೆ ಗೊತ್ತಾಗಲ್ಲ, ಬಟ್ ಕಂಪ್ನಿ ಲೆವೆಲ್ಲು, ಸೆಕ್ಟರ್ ಲೆವೆಲಲ್ಲಿ ಸುಮಾರು ಲೆಜಿಸ್ಲೇಷನ್ ಆಲ್ರೆಡಿ ಆಗಿದೆ. ಸೊ ಎವ್ರಿ ಒನ್ ಹ್ಯಾಸ್ ಟು ಪ್ರೊಟೆಕ್ಟ್ ದ ಡಿಜಿಟಲ್ ಅಸೆಟ್ಸ್. ಇಲ್ಲ ಅಂದರೆ ದೆರ್ ಇಸ್ ಅ ರಿಸ್ಕ್ ಆಫ್ ಈವನ್ ಫೈನಾನ್ಷಿಯಲ್ ಪೆನಲ್ಟಿ, ಜೈಲ್ ಎಲ್ಲ. ಸೊ ಕಂಪನೀಸ್ ಆರ್ ಆಲ್ಸೋ ಡೂಯಿಂಗ್ ಲಾಟ್ ಆಫ್ ಥಿಂಗ್ಸ್ ಟು ಪ್ರೊಟೆಕ್ಟ್ ದ ಡಿಜಿಟಲ್ ಅಸೆಟ್ಸ್. ಮತ್ತು ಇದು ಕರೆನ್ಸಿ ಪ್ಲಸ್ ಪಾಪ್ಯುಲೇಷನ್ನ ಎಜುಕೇಟ್ ಮಾಡೋದು, ಅದರಲ್ಲೂ ಗವರ್ಮೆಂಟ್ ದೊಡ್ಡ ರೋಲ್ ಇದೆ. ಕಂಪನೀಸ್, ನಮ್ಮ ಪ್ರೈವೇಟ್ ಕಂಪನೀಸ್ದು ದೊಡ್ಡ ರೋಲ್ ಇದೆ. ಸೊ ಆದಷ್ಟು ಈ ಥರ ಮೀಡಿಯಮ್ಸಲ್ಲಿ ಬಂದ್ಬಿಟ್ಟು ಮೀಡಿಯಾದು ಸುಮಾರು ದೊಡ್ಡ ರೋಲ್ ಇದೆ. ಇದನ್ನೆಲ್ಲ ಈ ಥರ ಪ್ರೋಗ್ರಾಮ್ಸ್ ಕಂಡಕ್ಟ್ ಮಾಡಿ ದೂರ ರೂರಲ್ ಏರಿಯಾಸಲ್ಲೆಲ್ಲ ಅವೇರ್ನೆಸ್ ತೊಗೊಂಡೋಗೋದು, ಅದೆಲ್ಲ ಎವ್ರಿ ಒನ್ಸ್ ರೆಸ್ಪಾನ್ಸಿಬಿಲಿಟಿ ಇಸ್ ದೇರ್. ಬಟ್ ಈ ಥರ ಮಾಡಿ ಓವರ್ ನೆಕ್ಸ್ಟ್ 5-10 years ಸಿಚುವೇಶನ್ ವಿಲ್ ಡೆಫಿನೆಟ್ಲಿ ಇಂಪ್ರೂವ್. ರೈಟ್ ಸರ್, ಮ್ಯಾನುಫ್ಯಾಕ್ಚರಿಂಗ್ ಪಾರ್ಟಿಗೆ ಬರೋದಾದರೆ ಬಹಳ ಮುಖ್ಯವಾಗಿ ನೀವಾಗಲೇ ಜಪಾನ್ದು ರೋಲ್ ಹೆಂಗಿದೆ, ಚೀನಾದ ರೋಲ್ ಹೆಂಗಿದೆ ಅಂತ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರಿ. ನಾವು ಕರ್ನಾಟಕದಲ್ಲಿ ಈ ಮಟ್ಟಿಗೆ ಮ್ಯಾನುಫ್ಯಾಕ್ಚರಿಂಗ್ ಅನ್ನೋದಾದರೆ ಸಹಜವಾಗಿ ಅದನ್ನು ಜನಕ್ಕೆ ತಲುಪಿಸ್ಬೇಕಲ್ಲ, ಅಥವಾ ಬೇರೆ ಒಂದು ದೇಶಕ್ಕೆ ಆ ಪ್ರಾಡಕ್ಟನ್ನು ಕಳಿಸ್ಕೊಡ್ಬೇಕಲ್ಲ, ಅಲ್ಲಿ ಸಹಜವಾಗಿ ಕ್ವಾಲಿಟಿ ಪ್ರಶ್ನೆ ಬರುತ್ತೆ. ಸೊ ಮ್ಯಾನುಫ್ಯಾಕ್ಚರಿಂಗ್ ಗ್ರೋತ್ ಹೆಂಗಿದೆ, ಕ್ವಾಲಿಟಿ ವೈಸ್ ಕ್ರೆಡಿಬಿಲಿಟಿನ ಹೆಚ್ಚು ಮಾಡ್ಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಕಂಪನಿಗಳು ಹೆಂಗೆ ಕೆಲಸ ಮಾಡೋದು ಸರ್? ಅದು ಅದೇ ಈಗ ನಾನು ಹೇಳ್ತಾ ಇದ್ನಲ್ಲ, ಫಸ್ಟು ಮ್ಯಾನುಫ್ಯಾಕ್ಚರಿಂಗ್, ನಾನು ಸೆಮಿಕಂಡಕ್ಟರ್ ಇಂಡಸ್ಟ್ರಿ ಬಗ್ಗೆ ಮಾತಾಡಬೇಕಾದ್ರೆ ಮ್ಯಾನುಫ್ಯಾಕ್ಚರಿಂಗ್ ಈಗ ಇರೋದು ನಮ್ಮದು ವೆರಿ ನೆಗ್ಲಿಜಿಬಲ್. ನಾವು ಇಲ್ಲಿಂದ ನಾವು ಪ್ರಾಡಕ್ಟ್ ಎಕ್ಸ್ಪೋರ್ಟ್ ಮಾಡ್ತಾ ಇರೋದು ಏನಿಲ್ಲ. ಯಾಕಂದರೆ ಅದಕ್ಕೆ ತುಂಬಾ ಇನ್ವೆಸ್ಟ್ಮೆಂಟ್ಸ್ ಬೇಕು. ಈಗ ಆ ನಿಟ್ಟಿನಲ್ಲಿ ಈಗ ಇಂಡಿಯಾ ಸೆಮಿಕಂಡಕ್ಟರ್ ಮಿಷನ್ ಅಂತ ಹೇಳ್ಬಿಟ್ಟು ಗೌರ್ಮೆಂಟ್ ಆಫ್ ಇಂಡಿಯಾದವರು ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದ್ದಾರೆ. ಹ್ಯೂಜ್ ಇನ್ವೆಸ್ಟ್ಮೆಂಟ್ಸ್ಗಳು. ಇವತ್ತು ಟಾಟಾದವರು ಅದನ್ನು ಲಕ್ಷಾಂತರ ಕೋಟಿಗಳು, ಸಾವಿರ ಕೋಟಿಗಳಲ್ಲ, ಲಕ್ಷಾಂತರ ಕೋಟಿಗಳು ಬೇಕು ಅದಕ್ಕೆ, ಅದರದ್ದು ಇನ್ವೆಸ್ಟ್ಮೆಂಟು. ಅಲ್ಲಿಗೆ ಅದಕ್ಕೆ ಅವ್ರು ಬೇಕಾಗಿರೋ ಟೆಕ್ನಾಲಜಿಗಳು, ಅದನ್ನೆಲ್ಲ ಯಾವ ಥರ ಟೆಕ್ನಾಲಜಿಗಳು ಬೇಕು, ಆದರೆ ಮ್ಯಾನ್ ಪವರ್ ಯಾವ ಥರ ಬೇಕು, ಇದನ್ನೆಲ್ಲವನ್ನು ನೆಕ್ಸ್ಟ್ 4-5 ವರ್ಷಕ್ಕೆ ಕಂಪ್ಲೀಟಾಗಿ ಪ್ಲ್ಯಾನ್ ಮಾಡಿದ್ದಾರೆ. ಆಮೇಲೆ ಈ ಮ್ಯಾನುಫ್ಯಾಕ್ಚರಿಂಗ್ ನಾನು ನಿಮ್ಗೆ ಹೇಳ್ತಾ ಇದ್ದಲ್ಲ, ಅದು ಎಕ್ಸ್ಪೋರ್ಟ್ ಮಾಡೋದು ಒಂದು ಇದಾದರೆ ಇಂಡಿಯಾದಲ್ಲಿ ಕನ್ಸಂಪ್ಷನ್ ತುಂಬ ಇದೆ. ಇವತ್ತು ನೀವು ನೋಡ್ತಾ ಇದ್ದಲ್ಲ, ಮೊಬೈಲ್ ಫೋನ್ಗಳು ಇರ್ಬೋದು, ನಿಮಗೆ ಲ್ಯಾಪ್ಟಾಪ್ಸ್ಗಳಿರ್ಬೋದು, ನಮ್ಮದು IoT ಪ್ರಾಡಕ್ಟ್ಸ್ಗಳಿರ್ಬೋದು, ಆಟೋಮೋಟಿವ್. ಇವತ್ತು ನಾವು ಪ್ರಾಡಕ್ಟ್ಗಳು ನಮ್ಮದು ಇಂಡಿಯಾದಲ್ಲಿ ಎಲ್ಲ ಆಟೋಮೊಬೈಲ್ ಇವರು ಪ್ರತಿಯೊಬ್ಬರು ಇವತ್ತು ನಮ್ಮದು ಎಲೆಕ್ಟ್ರಿಕ್ ವೆಹಿಕಲ್ಗಳಲ್ಲಿ ಎಲ್ಲ ನಮ್ಮ ಪ್ರಾಡಕ್ಟ್ಗಳು ಯೂಸ್ ಮಾಡ್ತಾ ಇದ್ದಾರೆ. ಇವತ್ತು ಎಲ್ಲದರಲ್ಲೂ ಆಟೋಮೋಟಿವ್ ನೀವು ನೋಡ್ತಾ ಇರಲ್ಲ, ಐ ಮೀನ್ ಆಟೋನಮಸ್ ಡ್ರೈವಿಂಗಿನ ಬರಬೇಕು, ಬಟ್ ನಿಮ್ಮದು ಕಂಪ್ಲೀಟ್ ಕಾಕ್ಪಿಟ್ ಥರ ಡಿಸ್ಪ್ಲೇಗಳು ಇವತ್ತು ಆ ಥರದ್ದೆಲ್ಲ ಬರ್ತದೆ. ಎಲ್ಲ ಮ್ಯಾನುಫ್ಯಾಕ್ಚರಿಂಗ್ಗಳು ಇಲ್ಲಿನ ಕನ್ಸಂಪ್ಷನ್ನೇ ಜಾಸ್ತಿ ಇರುತ್ತೆ. ಸೊ ಕ್ವಾಲಿಟಿ ಆಸ್ಪೆಕ್ಟ್ ಹೋದರೆ ಫಸ್ಟ್ ಆಫ್ ಆಲ್ ಹೇಳ್ದಲ್ಲ, ಅದಕ್ಕೆ ಇನ್ವೆಸ್ಟ್ಮೆಂಟ್ಗಳು ಸಿಕ್ಕಾಪಟ್ಟೆ ಜಾಸ್ತಿ ಬೇಕು. ಹಾಗೆ ನಮಗೆ ಎಕ್ಸಾಂಪಲ್ಸ್ಗಳು ಹೇಳ್ದಲ್ಲ, ಜಪಾನ್ ಒಂದು ರೀತಿಯಿಂದ ನಮಗೆ ಪಾಠ ಕಲಿಸಿದ್ರೆ, ಇವತ್ತು ಟೈವಾನ್ ಅಂತ TSMC ಅಂತ ಇವತ್ತು ಅವರೇ ಬಿಗ್ಗೆಸ್ಟ್ ಮ್ಯಾನುಫ್ಯಾಕ್ಚರರ್. ಇವತ್ತು ನೀವು ಪ್ರಪಂಚದಲ್ಲಿ ಯಾವುದೇ ಇದು ನೋಡಿದ್ರೆ, ಯಾವುದೇ ಚಿಪ್ಪು ನಿಮಗೆ ಒಂದು ಆಲ್ಮೋಸ್ಟ್ 60-70% ಆಫ್ ದ ನಿಮ್ಮದು ನಾವು ಹೇಳ್ತೀವಲ್ಲ ಚಿಪ್ಗಳು ಅಂತ ಹೇಳ್ತೀವಲ್ಲ, ಸೆಮಿಕಂಡಕ್ಟರ್ ಚಿಪ್ಗಳು ಬರೋದು TSMCಯಿಂದ. ಇವತ್ತು ಅವರು ಏನು ಕಲಿಸ್ಕೊಟ್ರು ನಮಗೆ ಅಂತಂತಂದರೆ ಕಾಸ್ಟ್ ಎಫೆಕ್ಟಿವ್ ಆಗಿ ಹೆಂಗೆ ಮಾಡಬೇಕು ಅದನ್ನು. ಸೊ ಇವೆಲ್ಲವೂ ನಮಗೆ ಎಕ್ಸಾಂಪಲ್ಸ್ಗಳಿದ್ದಾವೆ. ಸೊ ಇದೆಲ್ಲ ನಮಗೆ ಲೆಸನ್ಸ್ಗಳು ನಾವು ತಿಳ್ಕೊಂಡು ನಾವು ವಿ ಕ್ಯಾನ್ ಸೆಟ್ ಅಪ್ ಎ ಬೆಟರ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಅಂತ. ಆಮೇಲೆ ಅದೆಲ್ಲದಕ್ಕಿಂತ ಅಡ್ವಾಂಟೇಜ್ ಟುಡೇ ನಮಗಿರೋದು ಅಂದರೆ ಟ್ಯಾಲೆಂಟ್ ಪೂಲ್. ಆಮೇಲೆ ನಾವು ಹೇಳಿದ್ನಲ್ಲ, ನಾವು ಪ್ರಪಂಚದಲ್ಲಿ ಎಲ್ಲ ಕಡೆ ನಾವೇ ಕಾಂಟ್ರಿಬ್ಯೂಟ್ ಮಾಡೋದು. ಈ ಮ್ಯಾನುಫ್ಯಾಕ್ಚರಿಂಗ್ ಇರ್ಬೋದು, ಎಲ್ಲ ಪ್ರತಿಯೊಂದು ಡೆವಲಪ್ಡ್ ಕಂಟ್ರೀಸ್ಗಳಲ್ಲಿ ನಮ್ಮ ಇಂಡಿಯನ್ ಇಂಜಿನಿಯರ್ಸ್ಗಳೇ ಕಾಂಟ್ರಿಬ್ಯೂಟ್ ಮಾಡೋದು ಎಲ್ಲ ಇದರಲ್ಲೂ. ಇವತ್ತು ಏನಂದರೆ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಜಾಸ್ತಿ ಇತ್ತು, ಹಾಗಾಗಿ ನಮಗೆ ಜಂಪ್ ಮಾಡೋಕ್ಕಾಗಿಲ್ಲ. ಬಟ್ ಇವತ್ತು ಹೇಳಿದ್ನಲ್ಲ, ಪಾಲಿಸಿಗಳು ಬರ್ತಿರೋದು ಇದೆಲ್ಲ ನೋಡಿದ್ರೆ ಸೆಮಿಕಂಡಕ್ಟರ್ ಮ್ಯಾನುಫ್ಯಾಕ್ಚರಿಂಗ್ ನೆಕ್ಸ್ಟ್ 10-15 years ಹ್ಯುಮಂಗಸ್ ಗ್ರೋತ್, ತುಂಬಾ ದೊಡ್ಡದಾಗಿ ಬೆಳೆಯುತ್ತೆ ಇಂಡಿಯಾದಲ್ಲಿ. ಆಮೇಲೆ ನೀವು ಕ್ವಾಲಿಟಿ ಬಗ್ಗೆ ನಮಗೆ ತುಂಬಾ ಲೆಸನ್ಸ್ಗಳು ಬಂದಿದ್ದಾವೆ, ಅದನ್ನು ನಾವು ಅಡಾಪ್ಟ್ ಮಾಡ್ಕೋತೀವಿ. ಹಾಗೆ ಅಕಾಡೆಮಿಯ ಜೊತೆಲೂ ನಾವು ತುಂಬ ಚೆನ್ನಾಗಿ ಪ್ರಕಾಶ್ ಹೇಳ್ತಿದ್ದಾಗೆ ಭಾಳ ಗ್ಯಾಪ್ ಇದೆ ಇವತ್ತು. ಇಂಡಸ್ಟ್ರಿ ಮತ್ತು ಅಕಾಡೆಮಿಗೆ ತುಂಬ ಗ್ಯಾಪ್ ಇದೆ. ಅದನ್ನು ನಾವು ಪ್ರತಿಯೊಂದು ನಮ್ಮ ಕಡೆಯಿಂದ ಇನಿಷಿಯೇಟಿವ್ಸ್ಗಳಿದ್ದಾವೆ. ಈ ವರ್ಕ್ ವಿತ್ ದಮ್ ಎಲ್ಲ ದೊಡ್ಡ ಕಾಲೇಜುಗಳು, ಯೂನಿವರ್ಸಿಟಿಗಳ ಜೊತೆಲಿ ವರ್ಕ್ ಮಾಡ್ತಾ ಇದ್ದೀವಿ. ನಾವು ಫಂಡ್ ಮಾಡ್ತೀವಿ ಎಲ್ಲದಕ್ಕೂ. ಈ ಥರ ನೆಕ್ಸ್ಟ್ 5-10 years ಇಂಡಿಯಾದಲ್ಲಿ ಈ ಥರ ಮ್ಯಾನುಫ್ಯಾಕ್ಚರಿಂಗ್ ಇದು ಎಕ್ಸ್ಪೋನೆನ್ಷಿಯಲ್ ಆಗುತ್ತೆ, ಎಕ್ಸ್ಪ್ಲೋರ್ಡ್ ಆಗುತ್ತೆ ಮ್ಯಾನುಫ್ಯಾಕ್ಚರ್. ಸೊ ಇದಕ್ಕೆ ಯಾವ ಥರ ರೆಡಿ ಇರಬೇಕು, ಯಾವ ಥರ ಸ್ಕಿಲ್ಸ್ಗಳು ಬೇಕು, ಇದಕ್ಕೆ ಎಲ್ಲವನ್ನು ನಾವು ಆ್ಯಕ್ಚುಲಿ ಸ್ಪಾನ್ಸರ್ ಮಾಡ್ತೀವಿ ಕೆಲವೊಂದು ಇದಕ್ಕೆ. ಆಮೇಲೆ ಹೇಳಿದ್ನಲ್ಲ, ಇಂಡಸ್ಟ್ರೀಸ್ ಕ್ಯಾನ್ ಪುಟ್ ಮನಿ, ಆಮೇಲೆ ಗೌರ್ಮೆಂಟು ಇದು ಮಾಡ್ತಾರೆ, ನಾವು ಅದನ್ನು ಇನ್ವೆಸ್ಟ್ ಮಾಡ್ತೀವಿ, ದುಡ್ಡು ಇನ್ವೆಸ್ಟ್ ಮಾಡ್ತೀವಿ. ಅದೇ ರೀತಿ ಅಕಾಡೆಮಿ ಎದುರು ಬಂದ್ಬಿಟ್ಟು ವಿಲ್ ಟೆಲ್ ವಾಟ್ ಕೈಂಡ್ ಆಫ್ ಕೋರ್ಸಸ್ ನಿಮಗೆ ಹೇಳಿದ್ನಲ್ಲ, ಬರೀ ನಮಗೆ ಟೆಕ್ಸ್ಟ್ ಬುಕ್ ಕೋರ್ಸ್ಗಳಿಂದ ಆಗಲ್ಲ ಇದನ್ನೆಲ್ಲ. ಸೊ ಇದು ನಮಗೆ ನೆಕ್ಸ್ಟ್ ಲೆವೆಲ್ಲಾಗಿ ಕ್ವಾಲಿಟಿ ಆಸ್ಪೆಕ್ಟ್ ಆಗಿರ್ಬೋದು,
ನಿಮ್ಮ ಸ್ಕೇಲು ನಾವು ನಂಬರ್ ಆಫ್ ಚಿಪ್ಸ್ ಇದು ಮಾಡ್ತಿರ್ಬೋದು, ಕಾಸ್ಟ್ ಎಫೆಕ್ಟಿವ್ ಆಗಿ ಮಾಡೋದು ಎಲ್ಲವೂ ಅಡ್ವಾಂಟೇಜ್ ಇದೆ ಇವತ್ತು ಇಂಡಿಯಾದಲ್ಲಿ. ಆಮೇಲೆ ಕನ್ಸಂಪ್ಷನ್ ಇಲ್ಲೇ ಆಗುತ್ತೆ, ಕನ್ಸಂಪ್ಷನ್ ಇವೆಲ್ಲವೂ ನಮ್ಗೆ ಇಂಡಿಯಾದ ನೆಕ್ಸ್ಟ್ ಲೆವೆಲ್ಗೆ ತಗೊಂಡು. ರೈಟ್ ಸರ್, ಈಗ ಯಾರೋ ಒಬ್ಬ ಆರ್ಟ್ಸ್ ಮಾಡಿದ್ದಾರೆ ಅಂತ ತಿಳ್ಕೊಳ್ಳೋಣ, ಕಾಮರ್ಸ್ ಮಾಡಿದ್ದಾರೆ ಅಥವಾ ಸೈನ್ಸೇ ಮಾಡಿದ್ದಾರೆ ಅಂತ ಅಂದ್ಕೊಂಡ್ರು ಕೂಡ ಈ ಟೆಕ್ನಾಲಜಿ ಹಿಂಗೆ ಬೆಳೀತಿದೆ ಅಂತ ಹೇಳಿದ್ರೆ ನಾನು ಅಲ್ಲಿ ಜಾಬ್ ಮಾಡ್ಬೋದಾ ಅಥವಾ ನಾನು ಆ ಸ್ಕಿಲ್ಲನ್ನು ಪಡ್ಕೊಂಡು ನಾನು ಅಲ್ಲಿ ಬದುಕನ್ನು ಕಟ್ಕೊಳ್ಬೋದಾ ಅಂತ ಆಸೆ ಇರುತ್ತೆ. ಸೊ ಇದಕ್ಕೆ ಹೆಂಗೆ ಸರ್, ಚಾನ್ಸಸ್ ಇದೆಯಾ? ಅಬ್ಸಲ್ಯೂಟ್ಲಿ. ನಾನು ಮುಂಚೆ ಹೇಳಿದಾಗೆ ಮೊದಲೇನಾಗ್ತಾ ಇತ್ತು, ಒಂದು ವೆರಿ ಸ್ಪೆಸಿಫಿಕ್ ಸ್ಟ್ರೀಮ್ ಅಂತ ಇರ್ತಾಯಿತ್ತು. ಅಂದರೆ ನಾನು ಅಕಸ್ಮಾತ್ ನಾನು ಯಾವುದೋ ಒಂದು BCom ಅಥವಾ BA ಮಾಡಿಬಿಟ್ಟು ನಾನು ಐ ವಿಲ್ ಸ್ಟಿಕ್ ಟು ಇಟ್, ಅದೇ ಕೋರ್ಸಸ್ ತೊಗೋಬೇಕು ಮುಂದಕ್ಕೆ ಅಂತ. ಈಗ ಹೀಗಿಲ್ಲ. ಐ ಥಿಂಕ್ ನೋಡ್ತಾ ಇರಿ, ಇನ್ನು 5 ವರ್ಷದಲ್ಲಿ ಇಟ್ ವಿಲ್ ಬಿಕಮ್ ಕಂಪ್ಲೀಟ್ಲಿ ಮಲ್ಟಿ ಡಿಸಿಪ್ಲಿನರಿ. ಹಂಗಂತೀರಾ? ಅಂದರೆ ಮಲ್ಟಿ ಡಿಸಿಪ್ಲಿನರಿ ಅಂತಂದರೆ ನಾನು ತುಂಬ ಉದಾಹರಣೆ ಕೊಡ್ತಾ ಇದ್ದೆ. ಈಗ ಡಾಕ್ಟರ್ ಆದವರು UPSC ಬರೆದ್ಬಿಟ್ಟು IAS ಮಾಡ್ಬೇಕಂತಿದ್ದಾರೆ, ಡಾಕ್ಟರ್ ಮಾಡ್ತಾರೆ MBBS. BE ಮಾಡಿದವರು IAS ಹೋಗ್ಬೇಕಂತಿದ್ದಾರೆ. ಸೊ ದಿಸ್ ಈಸ್ ಒನ್ ಬದಲಾವಣೆ ಭಾರತದಲ್ಲಿ ಕಾಣ್ತಾ ಇದೆ. ಹೌದು ಹೌದು. ಸೊ ಹೀಗಾಗಿ ದಟ್ ಈಸ್ ವೆರಿ ವೆರಿ ಕ್ಲಿಯರ್. ಇವಾಗ ಈಗ ಏನಾಗಿದೆ, ಇಂಥ ದೊಡ್ಡ ದೊಡ್ಡ ಕಂಪ್ನಿಯವರು ವಾಟ್ ದೇ ಆರ್ ಟೆಲಿಂಗ್ ಅಂದರೆ, ನೋಡಪ್ಪ ನೀನು ಎಷ್ಟೇ ಡಿಗ್ರಿ ತೊಗೊಂಡಿರು, ನಿನಗೆ 70% ಬಂದಿದೆಯೋ, ಡಿಸ್ಟಿಂಕ್ಷನ್ ಬಂದಿದೆಯೋ, ಅಥವಾ ನಿನಗೆ ಯು ಮೇ ಬಿ ದ ರ್ಯಾಂಕ್ ಹೋಲ್ಡರ್ ಇನ್ ದ ಯೂನಿವರ್ಸಿಟಿ, ಬಟ್ ನನ್ನ ಕಂಪ್ನಿಗೆ ಬಂದಾಗೆ ನನ್ನ ಟೆಸ್ಟ್ನ ನೀನು ಪ್ರೋಸೆಸ್ಸಲ್ಲಿ ಇನ್ವಾಲ್ವ್ ಆಗಿ ನೀನು ಗೆಲ್ಲಬೇಕು. ಕರೆಕ್ಟ್. ಗೆದ್ದರೆ ಮಾತ್ರ ನಾನು ತೊಗೊತೀನಿ. ನೀನು ಯೂನಿವರ್ಸಿಟಿ ಕೊಟ್ಟಿರ್ಬೋದು, ರ್ಯಾಂಕ್ ಕೊಟ್ಟಿರ್ಬೋದು, ನನಗೆ ಸಂಬಂಧ ಇಲ್ಲ. ಸೊ ಇವ್ರದೇ ಆಗಿರ್ತಕ್ಕಂಥ ಒಂದು ಎವ್ಯಾಲ್ಯೂಷನ್ಸು, ಸರ್ಟಿಫಿಕೇಷನ್ಸ್ ಎಲ್ಲ ಆಗಿದೆ. ಆ ಕಂಪನಿದು ಆ ಥರದ ಪ್ಲಾನ್ಸ್ ಇರ್ತವೆ ಅಂತ ಈ ಸ್ಟೂಡೆಂಟ್ ಹೆಂಗೆ ಸರ್ ಇದು ಅದೇ ಒಂದು ದೊಡ್ಡ ಬದಲಾವಣೆ. ಈಗ ನಾವು ಏನು ಮಾಡಬೇಕಾಗಿದೆ ಅಂತಂದರೆ, ಎಜುಕೇಷನ್ ಮಾಡೆಲ್ ಯಾವ ಥರ ಚೇಂಜ್ ಆಗುತ್ತೆ ಅಂತಂದರೆ, ಈಗ ಆಲ್ರೆಡಿ ಚೇಂಜ್ ಆಗಿದೆ. ಈ ಸ್ಪೆಷಲಿ ಈಗ ಒಂದು 8-10 ವರ್ಷದಲ್ಲಿ ತುಂಬ ಬದಲಾವಣೆ ತಂದಿದ್ದಾರೆ. UGSಯಲ್ಲಿ ಬದಲಾವಣೆ ತಂದಿದ್ದಾರೆ, AICTಯಲ್ಲಿ ಬದಲಾವಣೆ ತಂದಿದ್ದಾರೆ. ಈಗೇನಾಗಿದೆ, ಕೆಲವು ಇಂಡಸ್ಟ್ರೀಸ್ನ ನಾವು ಕ್ಯಾಂಪಸ್ಸಲ್ಲಿ ತರಂಗೆ ಈ ಕಾನ್ಸೆಪ್ಟ್ ಇಂಡಸ್ಟ್ರಿ ಆನ್ ಕ್ಯಾಂಪಸ್ ಅಂತ ತರ್ತಾ ಇದ್ದಾರೆ. ಅಂದರೆ ಇವರು ಕಾಲ್ಕಮ್ದವ್ರಾಗಲಿ, ಅವ್ರ ಸೈಬರ್ ಸೆಕ್ಯೂರಿಟಿ, ಇವರು ಚಿಪ್ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ, ಇಂಥವ್ರು ತಮ್ಮದೇ ಒಂದು ಸೆಂಟರ್ ಆಫ್ ಎಕ್ಸಲೆನ್ಸ್ ಡೆವಲಪ್ ಮಾಡ್ತಾರೆ ಕ್ಯಾಂಪಸ್ಸಲ್ಲಿ ಬಂದ್ಬಿಟ್ಟು. ಸೊ ಅವ್ರಿಗೆ ಬೇಕಾಗಿರ್ತಕ್ಕಂಥ ಸ್ಕಿಲ್ಸ್ನ ನಾವು ಯೂನಿವರ್ಸಿಟಿಯಲ್ಲಿ ಎಂಪವರ್ ಮಾಡ್ಬೋದು. ಸೊ ಅವ್ರಿಗೇನು ಸ್ಕಿಲ್ಸ್ ಬೇಕಾಗಿದೆ, ಅಲ್ಟಿಮೇಟ್ಲಿ ಆ ಸ್ಕಿಲ್ಸ್ ನಾವು ಕೊಟ್ಟ ಮೇಲೆ ಲೆಟ್ ದ ಇಂಡಸ್ಟ್ರಿ ಇಟ್ ಸೆಲ್ಫ್ ಸರ್ಟಿಫೈ ದೆಮ್, ಸ್ಟೂಡೆಂಟ್ಸ್ನ. ಅವ್ರದ್ದೊಂದು ಪ್ರಾಕ್ಟರ್ಡ್ ಎಕ್ಸಾಮಿನೇಷನ್ ನಡೆಸ್ಬೇಕಂತಿದ್ದಾರೆ, ಅವ್ರು ನಡೆಸ್ಕೊಳ್ಳಿ. ಸೊ ಈ ದಿಕ್ಕಲ್ಲಿ ಜಗತ್ತು ಹೋಗ್ತಾ ಇದೆ. ಸೊ ಹುಡುಗನಿಗೆ ನಾನು ಡಿಗ್ರಿ ತೊಗೊಂಡ್ಬಿಟ್ಟಿದ್ದೀನಿ ಅಂತ ಹೇಳಿದ್ರೆ ಅದು ಸಾಲದು. ಕರೆಕ್ಟ್ ಇಲ್ಲ, ಅದು 100%. ಈಗಾಗಲೇ ಹಂಗಾದ್ರೆ ಕೆಲವೊಂದು ಏನು ಈ ಥರದ್ದು ಏನಾದರೂ ಟ್ರೈನಿಂಗ್ ಕೊಡೋದಕ್ಕೆ ಏನಾದರೂ ಸ್ಟಾರ್ಟ್ ಆಗಿದೆ? ಈ ಥರದ್ದು ಆಗಿದೆ ಆಲ್ರೆಡಿ. ಈಗ ಅದಕ್ಕಾಗಿಯೇ ಭಾರತ ಈ ಲಾಸ್ಟ್ 5 ವರ್ಷದಲ್ಲಿ UGC ಒಂದು ದೊಡ್ಡ ಪ್ರಮಾಣದಲ್ಲಿ ಒಂದು ಎಲ್ರಿಗೂ ಅಟಾನಮಸ್ ಕೊಡಬೇಕು ಅಂತ. ಮೊದಲು ಒಂದು ಕಾಲೇಜು, ಒಂದು ಅಫಿಲಿಯೇಟೆಡ್ ಸಿಸ್ಟಮಲ್ಲಿ ನಾವು ಅಟಾನಮಸ್ ತಗೋಬೇಕು ಅನ್ನೋದು ದೊಡ್ಡ ಚಾಲೆಂಜ್. ಬಟ್ ಟೀಚ್ ಮಾಡೋರು ಎಕ್ಸ್ಪರ್ಟ್ಸ್ ಇರಬೇಕಲ್ಲ. ಈಗ ಫಾರ್ ಎಕ್ಸಾಂಪಲ್ ನೀವೇ 3 ಜನ ಕೂತ್ಕೊಂಡಿದ್ದೀರಾ, ಇವತ್ತು ಸಾಫ್ಟ್ವೇರು ಟೆಕ್ನಾಲಜಿ ಹೆಂಗೆ ಬೆಳೆದಿದೆ ಅಂತ ಹೇಳ್ತಿದ್ದೀರಾ. ಬಟ್ ನಿಮ್ಮ ಎಜುಕೇಷನ್ ಸಿಸ್ಟಮ್ ನೋಡಿದ್ರೆ ಅಗೇನ್ ಅದೇ ಡಿಗ್ರಿ ಅದೇ ಥರ ಇತ್ತು. ಬಟ್ ನೀವು ಅಪ್ಗ್ರೇಡ್ ಆಗಿರೋದಕ್ಕೂ ಅದನ್ನ ಇವರೆಲ್ಲ ನಮ್ಮನ್ನು ಕೈ ಜೋಡಿಸ್ಬೇಕು. ಇವ್ರು ಯಾವಾಗಲೂ ನಮ್ಮ ಬಗ್ಗೆ ಹೇಳ್ತಾ ಇರ್ತಾರೆ, ನೀವು 4 ವರ್ಷ ಓದಿರ್ತೀರ ಇಂಜಿನಿಯರಿಂಗ್, ನನ್ನ ಹತ್ರ ಬಂದರೆ ಅವನು ಎಂಪ್ಲಾಯಬಲ್ ಆಗಿದ್ದಾನೆ, ಮಿನಿಮಮ್ ಫಂಡಮೆಂಟಲ್ ಇಂಗ್ರೀಡಿಯೆಂಟ್ಸ್ ಇದೆ, ಆದರೆ ಅವ್ನು ನನಗೆ ಪ್ರಾಜೆಕ್ಟಲ್ಲಿ ಹಾಕೋಕ್ಕಾಗಲ್ಲ, ಅವನು ಡಿಪ್ಲಾಯಬಲ್ ಅಂತ ಇವ್ರು ಯಾವಾಗಲೂ ನಮ್ಮ ಮೇಲೆ ಗೂಬೆ ಕುಂದಿರ್ಸ್ತಾರೆ. ಸೊ ಅದು ನಿಜ. ನಮಗೆ 4 ವರ್ಷದಲ್ಲಿ ಟೈಮ್ ಬ್ಯಾಂಡ್ ವಿಡ್ತ್ ಕಡಿಮೆ, 160 ಕ್ರೆಡಿಟಲ್ಲಿ ನಾನು ಎಷ್ಟರ ಮಟ್ಟಿಗೆ ಕೊಡೋಕ್ಕೆ ಸಾಧ್ಯ ಆಗಲ್ಲ. ಸೊ ಹೀಗಾಗಿ ನನಗೆ ಒಂದು ಐ ಆಲ್ಸೋ ರಿಕ್ವೆಸ್ಟ್ ಇನ್ ಒನ್ ಇಂಡಸ್ಟ್ರಿ ಆಲ್ಸೋ, ಇವರು ನಮ್ಮ ಜೊತೆಗೆ ಕೈಗೂಡಿಸ್ಬಿಟ್ಟು ಫ್ಯಾಕಲ್ಟೀಸ್ನ ಎಂಪವರ್ ಮಾಡಬೇಕಾಗುತ್ತೆ. ಫ್ಯಾಕಲ್ಟೀಸ್ಗೆ ಪ್ರಾಕ್ಟಿಕಲ್ ಎಕ್ಸ್ಪೋಜರ್ ಇರಲ್ಲ. ಕರೆಕ್ಟ್. ಸೊ ನೀವೇನೇ, ಯಾಕಂದರೆ ಅವ್ರು ಎಲ್ಲಿದ್ದರೂ ಹ್ಯಾಂಡ್ಸ್ ಆನ್ ಆಗಿರ್ತಾರೆ ಅಲ್ಲಿ ಇಂಡಸ್ಟ್ರಿಯಲ್ಲಿ. ಅವ್ರನ್ನೇನಾದರೂ ಇಲ್ಲಿ ತರ್ತಕ್ಕಂಥ ಒಂದು ಮಾಡೆಲ್ ಕ್ರಿಯೇಟ್ ಮಾಡಬೇಕಾಗತ್ತೆ. ಮಾಡಿಬಿಟ್ಟು ಫ್ಯಾಕಲ್ಟೀಸ್ನ ಎಂಪವರ್ ಮಾಡಿದ್ದೇ ಆಯಿತು ಅಂತಂದರೆ ಡೆಫಿನೆಟ್ಲಿ ನೆಕ್ಸ್ಟ್ ಜನ್ರೇಷನ್ ವಿ ಕ್ಯಾನ್ ಸಿ ದಟ್ ಸ್ಟೂಡೆಂಟ್ಸ್ ಆರ್ ಫುಲ್ಲಿ ಸ್ಕಿಲ್ಡ್, ಪ್ರೊಡಕ್ಟಿವಿಟಿ ಆಗುತ್ತೆ. ಸೂಪರ್. ನನ್ನ ರೂಲ್ ಏನು ಅನ್ನೋ ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ಮತ್ತು ಯಾವುದೋ ಇಂಡಸ್ಟ್ರಿ ನೋಡಿದ್ರೆ ಅಲ್ಲಿ ಕೆಲಸ ಮಾಡ್ತಾ ಇದೆ, ಅಲ್ಲಿ ಸಹಜವಾಗಿ ಮ್ಯಾನ್ ಪವರಿಗೆ ಕೆಲಸ ಇಲ್ವಾ, ಮ್ಯಾನ್ ಪವರ್ ರೋಲ್ ಏನು ಅನ್ನೋ ಪ್ರಶ್ನೆ ಬರುತ್ತೆ. ಆದರೆ ಯಾವುದೋ ಒಂದು ಟೆಕ್ನಾಲಜಿ ಒಂದು 100 ಜನರ ಕೆಲಸನ ತೊಗೊಂಡ್ಬಿಟ್ರೆ ಆ ಟೆಕ್ನಾಲಜಿ ಇದ್ರೆಷ್ಟು ಅನ್ನೋ ಪ್ರಶ್ನೆಗೆ ನಿಮ್ಮ ಉತ್ತರ ಏನು? ಈ ಥರ ಸಿಚುವೇಶನ್ನು ಹಂಡ್ರೆಡ್ಸ್ ಆಫ್ ಇಯರ್ಸಿಂದ ಆಗ್ತಾ ಇದೆ. ಓಕೆ, ನಾವು ಬರೀ AI ಬಗ್ಗೆ ನೀವು ಕೇಳ್ತಾ ಇದ್ದೀವಿ. ನಾನು ಒಂದು ಕೆಲವು ಎಕ್ಸಾಂಪಲ್ಸ್ ಕೊಡ್ತೀನಿ. ಮೊದಲು ಬ್ಯಾಂಕಲ್ಲಿ ಹೋದಾಗ ನಾನು ಒಂದು 30 ಇಯರ್ಸ್ ಹಿಂದೆ ಹೇಳ್ತೇನೆ, 30-40 ಇಯರ್ಸ್ ಹಿಂದೆ ಹೋದಾಗ ನೀವು ದುಡ್ಡು ಕೊಟ್ಟರೆ ಡೆಪಾಸಿಟು ನಿಮ್ಮ ಬ್ರಾಂಚಲ್ಲೇ ಹೋಗಬೇಕು, ಬೇರೆ ಕಡೆ ಆಗಲ್ಲ.
ಲೆಜರ್ ಎಂಟ್ರಿ ಮಾಡ್ತಾ ಇದ್ರು, ನಮ್ಮ ಅಮ್ಮ ಮಾಡ್ತಾ ಇದ್ರು, ಬ್ಯಾಂಕಲ್ಲಿ ಸ್ಪೆಷಲ್ ಅಸಿಸ್ಟೆಂಟ್ ಆಗಿದ್ರು. ಸೊ ಲೆಜರ್ ತೆಗಿಬೇಕು, ಅದರಲ್ಲಿ ಎಂಟ್ರಿ ಮಾಡಬೇಕು. ಬಟ್ ಡಿಜಿಟೈಸೇಷನ್ ಆದಮೇಲೆ ಸುಮಾರು ಬ್ಯಾಂಕಿಂಗ್ ಜಾಬ್ಸ್ ಕಮ್ಮಿ ಆಯಿತು. ಅಂತ ಡಿಜಿಟೈಸೇಷನ್ನು ಅವಾಯ್ಡ್ ಮಾಡೋಕ್ಕಾಗತ್ತಾ? ಇಲ್ಲ. ನಾವು ಎಷ್ಟು ಎಂಜಾಯ್ ಮಾಡ್ತಾ ಇದೀವಿ ಇವಾಗ. ATM ಇಂದ ಯಾವುದೇ ಬ್ರಾಂಚ್ಗೆ ಹೋಗ್ಬೋದು, ಏನಾದ್ರೂ ಮಾಡ್ಬೋದು. ನಿಮ್ ಸ್ಯಾಲ್ರಿ ಇಮಿಡಿಯೇಟ್ ಸೇಮ್ ಡೇ ಬರುತ್ತೆ. ಇಲ್ದೆ ಹೋದ್ರೆ ಮೊದಲು ಚೆಕ್ ಕೊಡ್ಬೇಕು, 5 days ವೇಟ್ ಮಾಡಬೇಕು ಚೆಕ್ ಕ್ಲಿಯರ್ ಆಗಕ್ಕೆ. ನೀವು ಓಕೆನಾ ಅದೆಲ್ಲ ನಿಮ್ಗೆ? ವಿ ಆರ್ ಹ್ಯಾಪಿ. ಸೊ ಟೆಕ್ನಾಲಜಿ ಬಂದಾಗ ಲೈಫ್ ವಿಲ್ ಇಂಪ್ರೂವ್. ಈ ತರ ಸಿಚುವೇಶನ್ಸ್, ಇದು ಸೋಷಿಯೋ ಎಕನಾಮಿಕ್ ಇಂಪ್ಯಾಕ್ಟ್ ಇದ್ದೇ ಇರುತ್ತೆ ಆಫ್ ದಿಸ್. ಸೊ ಇದನ್ನ ಅವಾಯ್ಡ್ ಮಾಡ್ಬೇಕಂದ್ರೆ ಕಂಟಿನ್ಯೂಸ್ಲಿ ಅಪ್ಸ್ಕಿಲ್ ಮಾಡ್ತಾ ಇರಬೇಕು. ಪ್ರಾಬ್ಲಮ್ ಏನಾಗಿದೆ ಇವಾಗಂದ್ರೆ, ಮೊದಲು ಟೆಕ್ನಾಲಜಿ ಬಂದರೆ ಅದರದ್ದು ಲೈಫ್ 30 years ಇರ್ತಿತ್ತು. ಎನಿ ಟೆಕ್ನಾಲಜಿ ಅದರದ್ದು ಲೈಫ್ 30 to 40 years ಇರ್ತಾ ಇತ್ತು. ಇವಾಗ ಹೊಸ ಟೆಕ್ನಾಲಜಿ ಬಂದರೆ 2 years ಇರಲ್ಲ ಲೈಫು. ಸೊ ತುಂಬ ಅಪ್ಸ್ಕಿಲ್ ಆಗಬೇಕು. ಇಟ್ ಈಸ್ ವೆರಿ 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 ಇಂಟರ್ವ್ಯೂನ್ ಸರ್. ಎಸ್, ಯಾಕಂದರೆ ನನಗೆ ಒಂದು ದೊಡ್ಡ ಸಮಸ್ಯೆ ಆಸ್ ಅಕಾಡೆಮಿಷಿಯನ್ ನನಗೆ ಇದನ್ನು ಭಾಳ ವರ್ಷದಿಂದ ಕಾಡ್ತಾ ಇದೆ. ಈ ವರ್ಷದಲ್ಲಿ AI ಟುಕ್ ಓವರ್. ನೀವು ನೋಡ್ತಾ ಇದ್ದಾರೆ, ರಶ್ ಫಾರ್ ಕಂಪ್ಯೂಟರ್ ಸೈನ್ಸ್ ಸಬ್ಜೆಕ್ಟ್ಸ್ ಈಸ್ ವೆರಿ ಹೈ. ಸೊ ಎಲ್ಲರೂ ಕಂಪ್ಯೂಟರ್ ಸೈನ್ಸ್ ತಗೊಂತಾ ಇದ್ದಾರೆ. ಮೆಕ್ಯಾನಿಕಲ್ ಇಲ್ಲ, ಎಲೆಕ್ಟ್ರಾನಿಕ್ಸ್ ಆಕ್ಚುಲಿ ಕಡಿಮೆ. ನಾನು ಮುಂದೆ ಇವ್ರನ್ನ ಕೇಳಲೇಬೇಕು, ಕ್ವಾಲ್ಕಾಮ್ ಅವ್ರನ್ನ. ನಾನು ಇವ್ರಿಗೆ ಕೇಳ್ತಾ ಇದ್ದೀನಿ ಸರ್, ಇವಾಗ 2 ಥರ ಜಾಬ್ ಪ್ರೊಫೈಲ್ ನೋಡ್ತಾ ಇದ್ದಾರೆ ಕಂಪ್ಯೂಟರ್ ಸೈನ್ಸಲ್ಲಿ. ಒಂದು ನೋ ಕೋಡಿಂಗ್ ಜಾಬ್ಸ್, ಲೋ ಕೋಡಿಂಗ್ ಜಾಬ್ಸ್, ಹೈ ಕೋಡಿಂಗ್ ಜಾಬ್ಸ್ ಅಂತ ಇದೆ. ಎಲ್ಲರೂ ಪ್ರಿಡಿಕ್ಟ್ ಮಾಡ್ತಾರೆ 2030 2040ರಲ್ಲಿ ಭಾಳ ಮಟ್ಟಿಗೆ ಎಲ್ಲ ಹೈ ಕೋಡಿಂಗ್ ಜಾಬ್ಸ್ ಎಲ್ಲ ನಿಮಗೆ ನೋ ಕೋಡಿಂಗ್ ಅಥವಾ ಲೋ ಕೋಡಿಂಗ್ಗೆ ಬಿದ್ದು ಬಿಡುತ್ತೆ. ಸೊ ಇಷ್ಟರ ಮಟ್ಟಿಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತೊಗೊಂಡು ಹೋಗ್ತಾ ಇದ್ದಾರೆ ಮುಂದುವರಕ್ಕೆ. ವಾಟ್ ಕುಡ್ ಬಿ ದ ಸಿನಾರಿಯೋ? ನಾವು ಏನು ಹೇಳಿ ಕಳಿಸ್ಬೇಕಾಗುತ್ತೆ? ಹೌ ಡು ಯು ರಿಯಲಿ ಅಪ್ಸ್ಕಿಲ್ ದ ಪೀಪಲ್? ಅಥವಾ ರೀಸ್ಕಿಲ್ಲಿಂಗೇ ಆಗಬೇಕಾ ಕಂಪ್ಲೀಟ್ ಆಗಿ? ಸೊ ಏನು, ವಾಟ್ ಈಸ್ ಯುವರ್ ಒಪಿನಿಯನ್ ಆನ್ ದಿಸ್? ಇಟ್ ಈಸ್ ಅ ಕಾಂಬಿನೇಷನ್. ದೋಸ್ ಯಾರು ಇವಾಗ ಆಲ್ರೆಡಿ ಎಂಪ್ಲಾಯ್ಡ್ ಇದ್ದಾರೆ, ನಾನು ಜಾಬಲ್ಲಿದ್ದೀನಿ, ಐ ಹ್ಯಾವ್ ಟು ಕಂಟಿನ್ಯೂಸ್ಲಿ ಅಪ್ಸ್ಕಿಲ್ ಮೈ ಸೆಲ್ಫ್ ಎವ್ರಿ ಡೇ, ನಾಟ್ ಎವ್ರಿ ಇಯರ್, ಎವ್ರಿ ಡೇ ಅಂತ ಹೇಳ್ಬೋದು. ಬಟ್ ಸೇಮ್ ಯಾವ ಥರ ಆಗ್ತಾಯಿದೆ ಅಂದರೆ, ಇಟ್ಸ್ ಎ ವೇವ್, ಅವಾಯ್ಡ್ ಮಾಡೋಕ್ಕಾಗಲ್ಲ. ಸೊ ಇವಾಗ ಇಂಡಸ್ಟ್ರಿಯಲ್ಲಿ ಹೋಗ್ತಾ ಇದೆ ಅಂದರೆ ಆಲ್ಮೋಸ್ಟ್ ಟುವರ್ಡ್ಸ್, ಮೊದಲು ನಾವೆಲ್ಲ ಕೋಡ್ ಬರಿತಾ ಇದ್ವಿ ಪ್ರೋಗ್ರಾಮಿಂಗ್, ಇವಾಗ ನೋ ಕೋಡ್ ಅಂದರೆ ಏನು, ಯಾರು ಬರಿತಾ ಇದ್ದಾರೆ? AI ಬರಿತಾ ಇದೆ. ಸೊ ನಾವೇನು ಮಾಡೋದು ಮತ್ತೆ? ನಮಗೂ ಜಾಬ್ ಇಲ್ಲ ಅಂದರೆ ನಾವು ಈ ಥರ ಪ್ರೋಗ್ರಾಮಲ್ಲಿ ಬರೋಕ್ಕಾಗಲ್ವಲ್ಲ. ಸೊ ಕಾಂಟ್ ಹೆಲ್ಪ್. ದಟ್ ಈಸ್ ಸಮಥಿಂಗ್ ವಿ ಹ್ಯಾವ್ ಟು ಕಂಟಿನ್ಯೂಸ್ಲಿ ಅಪ್ಸ್ಕಿಲ್. ಅಲ್ಲ ಸರ್, ಈಗ ಭಾರತ ಅಂದಾಗ ಯುವ ಸಮೂಹ ಜಾಸ್ತಿ. ಸರ್ ಹೇಳ್ದಂಗೆ ಕಂಪ್ಯೂಟರ್ಸ್ ಇವತ್ತು ಎಲ್ಲ ನೋಡಿದ್ರು ಟೆಕ್ನಾಲಜಿಗೆ ಹೋಗ್ತಿದ್ದಾರೆ. ಆಲ್ಮೋಸ್ಟ್ ಮುಂಚೆ ಎಲ್ಲ ಪಾಪ ಡಿಪಾರ್ಟ್ಮೆಂಟ್ ವೈಸ್ ಇದಾಗಬೇಕು ಅಂತ ಕನ್ಸಿತ್ತು. ಇವಾಗ ಪೇರೆಂಟ್ಸ್ಗೂ ಈ ಟೆಕ್ನಾಲಜಿ ರೂಡಲ್ಲೇ ಹೋಗ್ಲಿ ಅನ್ನೋ ಫೀಲಿಂಗ್ ಇರೋದ್ರಿಂದಾಗಿ ಅವ್ರಿಗಾದ್ರೂ ಜಾಬ್ ಬೇಕಲ್ಲ, ಅವ್ರಿಗೂ ಜಾಬ್ ಸೆಕ್ಯೂರಿಟಿ ಬೇಕು. ಮತ್ತು ನೀವು ಸ್ಟಾರ್ಟೆಡ್ ಬಗ್ಗೆ ನಾವು ಆಗಲೇ ಮಾತಾಡ್ತಾ ಇದ್ದಾಗ ಅಲ್ಲಿ ಪ್ಲಸ್ಸು ಆಗ್ಬೋದು, ಮೈನಸ್ ಆಗ್ಬೋದು. ಗೆದ್ರೆ ಫೈನು, ಬಟ್ ಆ ಇಂಡಸ್ಟ್ರಿಗೆ ಹೋಗಿ ಟೆಕ್ನಾಲಜಿ ಹೋಗಿ ಹೇಳಿದಾಗೆ ಅಪ್ಸ್ಕಿಲ್ಲಿಂಗ್ ಮಾಡ್ಲಿಕ್ಕಂದ್ರೆ ನಾವು ಟೀಚರ್ಸ್ನ ಅಪ್ಸ್ಕಿಲ್ ಮಾಡಬೇಕಾಗುತ್ತೆ. ನಾನು ಅಪ್ಸ್ಕಿಲ್ ಅನ್ನೋದಕ್ಕಿಂತ ಈ ಇತ್ತೀಚೆಗೆ ನಾನು ಯೂನಿವರ್ಸಿಟಿ ಸೆಟಪ್ಪಲ್ಲಿ ಕೆಲವು ಟೆಕ್ನಾಲಜಿ ಎಷ್ಟರ ಮಟ್ಟಿಗೆ ಟ್ರಾನ್ಸ್ಫಾರ್ಮೇಷನ್ ಆಗಿದೆ. ನಾಟ್ ಎ ಇನ್ಕ್ರಿಮೆಂಟಲ್ ಚೇಂಜ್, ಇಟ್ಸ್ ಎ ಟ್ರಾನ್ಸ್ಫಾರ್ಮೇಟಿವ್. ಸೊ ಹೀಗಾಗಿ ಇಟ್ಸ್ ಎ ರೀಸ್ಕಿಲ್ಲಿಂಗ್ ಅಂತ ಕಾನ್ಸೆಪ್ಟ್. ಕೆಲವು ಫಂಡಮೆಂಟಲ್ಸೇ ಚೇಂಜ್ ಆಗಿಬಿಟ್ಟಿದೆ. ಸೊ ಹೀಗಾಗಿ ನನಗೆ ಇನ್ನೊಂದು ಚಿಂತೆ, ಎಲೆಕ್ಟ್ರಾನಿಕ್ಸ್ ಅವ್ರಿಗೆ ಯಾವಾಗಲೂ ಕೇಳಿದಿರ್ತೀನಿ ನಿಮಗೆ, ಕುಮಾರ್, ಐ ಥಿಂಕ್ ಯು ನೀಡ್ ಟು ಟೆಲ್ ಮೀ, ಎಲ್ಲ ಹುಡುಗರು ಈಗ ಕಂಪ್ಯೂಟರ್ ಸೈನ್ಸ್ ಹೋಗ್ಬೇಕಂತಿದ್ದಾರೆ. ಹೌದು. ಎಲೆಕ್ಟ್ರಾನಿಕ್ಸ್ ವಾಸ್ ಕಾಲ್ಡ್ ಒನ್ ಆಫ್ ದಿ ಟೈಮಲ್ಲಿ ನಮ್ಮಂಥ ನಾವೆಲ್ಲ ಎಲೆಕ್ಟ್ರಾನಿಕ್ಸ್ ಬ್ರಾಂಚ್ ಅವರೇ, ಅದು ಮದರ್ ಬ್ರಾಂಚ್ ಅಂತ ಕರೀತಾ ಇದ್ರು. ನನಗೆ ಶ್ರೀನಿವಾಸ್, ಐ ಥಿಂಕ್ ಐ ವಾಂಟ್ ಮೀ ಟು ಅಪ್ಡೇಟ್ ಟು ದ ಆಡಿಯನ್ಸ್ ಆಲ್ಸೋ. ಈಗ ಎಲೆಕ್ಟ್ರಾನಿಕ್ಸ್ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ತುಂಬ ದೊಡ್ಡ ಪ್ರಮಾಣದಲ್ಲಿ, ಐ ಥಿಂಕ್ ಮಿನಿಸ್ಟ್ರಿ ಅವ್ರು ಹೇಳ್ದಂಗೆ, ಐ ಥಿಂಕ್ ಐ ಆಲ್ಸೋ ನೋ ದಟ್ ಇ ವಾಸ್ ಅ ಪಾರ್ಟ್ ಆಫ್ ದಿ ಮಿನಿಸ್ಟ್ರಿ ವಿತ್ ಕ್ವಾಲ್ಕಾಮ್ ಅಲ್ಲಿ. ಇನ್ನು ಎಷ್ಟು ವರ್ಷದಲ್ಲಿ ಬದಲಾವಣೆ ಆಗುತ್ತೆ? ಈ ವರ್ಷ ನಾನು 2024ರಲ್ಲಿ ಕೆಲವು CET ಹುಡುಗರು ಎಲೆಕ್ಟ್ರಾನಿಕ್ಸ್ ತೊಗೋಬೋದಾ, ತೊಗೊಂಡ್ರೆ ಅವ್ರದ್ದು ಫ್ಯೂಚರ್ ಹೇಗೆ? ಒಳ್ಳೆ ಕ್ವಶನ್ ಪ್ರಕಾಶ್. ಅದೇ ನಾನು ಆಗಲೇ ಎಕ್ಸ್ಪ್ಲೇನ್ ಮಾಡ್ತಾ ಇದ್ನಲ್ಲ. ಸೊ ಇವತ್ತು ಮ್ಯಾನುಫ್ಯಾಕ್ಚರಿಂಗು ಇರಲಿಲ್ಲ, ಸೊ ಇದು ಸೆಟಪ್ ಆಗಿದೆ. ಬಟ್ ಅದಕ್ಕೆ ಮೊದಲೇ ನಮಗೆ ನಾನು ಹೇಳಿದೆ 2010ನಲ್ಲಿ ಬಂದಾಗ ನಾವು ಡಿಸೈನ್ ಸೆಂಟರ್ಗಳು ಓಪನ್ ಮಾಡ್ತೀವಿ. ಆ ಡಿಸೈನ್ ಸೆಂಟರ್ ಓಪನ್ ಮಾಡಿದಾಗ ನಾವು ಬರೀ ಕಾಸ್ಟ್ ಸೆಂಟರ್ಗಳ ಥರ, ಕಾಸ್ಟ್ ಎಫೆಕ್ಟಿವ್ ಆಗಿದೆ. ಬಟ್ ಇವತ್ತು ಆ ಥರ ಅಲ್ಲ, ನಾವು ಇದನ್ನು GCC ಅಂತ ಕರಿತೀವಿ, ಅಂದರೆ ಗ್ಲೋಬಲ್ ಕೇಪಬಿಲಿಟಿ ಸೆಂಟರ್ಸ್ ಅಂತ. ಗ್ಲೋಬಲ್ ಕೇಪಬಿಲಿಟೀಸ್ ಅಂದರೆ ನಮಗೆ ಎಲ್ಲ ಥರ ಕೇಪಬಿಲಿಟೀಸ್ ಇದ್ದಾವೆ. ನಾವು ಇವತ್ತು ಮ್ಯಾನುಫ್ಯಾಕ್ಚರಿಂಗ್ ಮಾಡೋಕ್ಕೆ ಮೊದಲು ಚಿಪ್ ಡಿಸೈನ್ ಸೈಕಲ್ ಇದೆ ನಮ್ಮದು. ನಾವು SOC ಅಂತ, ಸಿಸ್ಟಮ್ ಆನ್ ಚಿಪ್ ಅಂತ ಕರೆದು, ಅದು ಡಿಸೈನ್ ಸೈಕಲ್ಗೆ ನಾನಾ ಥರದ ಸ್ಕಿಲ್ಸ್ಗಳು ಬೇಕಾಗುತ್ತೆ. ಆ ಸ್ಕಿಲ್ಸ್ಗಳು ನಾವು ಆಗಲೇ ಅಕ್ವೈರ್ ಮಾಡ್ಕೊಂಡ್ಬಿಟ್ಟಿದ್ದೀವಿ.
ಇವತ್ತು ನಮಗೆ ಇರೋದು ಡಿಮ್ಯಾಂಡು ಫಸ್ಟು ಅದು ರೈಟ್. ಆ ಡಿಮ್ಯಾಂಡ್ ಆ್ಯಕ್ಚುಲಿ ಇವತ್ತು ಲಾಸ್ಟ್ ಒಂದು 8-10 ವರ್ಷದಿಂದ ಅದು ಬೆಳೆದಿದೆ ಆ್ಯಕ್ಚುಲಿ, ಬಟ್ ಅಷ್ಟು ಪ್ರಮಾಣದಲ್ಲಿ ಬೆಳೆದಿದೆ. ಬಟ್ ಮುಂದೆ ನಾನು ಹೇಳಿದ್ನಲ್ಲ, ಈ ಮ್ಯಾನುಫ್ಯಾಕ್ಚರಿಂಗು ಇವತ್ತು $23 ಬಿಲಿಯನ್ ಒಂದು ಸೆಮಿಕಂಡಕ್ಟರ್ ಕನ್ಸಂಪ್ಷನ್ನು. ಇನ್ನೊಂದು 2-3 ಇಯರ್ಸಲ್ಲಿ 55 ಏನೋ ರೀಚ್ ಆಗುತ್ತೆ. 2030-32 $100 ಬಿಲಿಯನ್. ಅದು ಬರೀ ಇಂಡಿಯಾ ಕನ್ಸಂಪ್ಷನ್, ಸೆಮಿಕಂಡಕ್ಟರ್ ಚಿಪ್ಗಳ ಕನ್ಸಂಪ್ಷನ್. ಇದಕ್ಕೆ ರೆಡಿ ಆಗೋದಕ್ಕೆ ನಾವು ಗೌರ್ಮೆಂಟ್ ಪಾಲಿಸಿಗಳೆಲ್ಲ ಬರ್ತಾ ಇದ್ದಾವೆ, ಕಂಪ್ನಿಗಳು ಸೆಟಪ್ ಮಾಡ್ತಾ ಇದ್ದಾವೆ. ಅದಕ್ಕೆ ಡಿಸೈನ್ಗಳು ಮಾಡಬೇಕಲ್ಲ, ಆ ಡಿಸೈನ್ ಇರೋದು ಎಲೆಕ್ಟ್ರಾನಿಕ್ಸ್ ಇಂಜಿನಿಯರ್ ಜಾಬ್. ಆ ಜಾಬ್ಗಳು ಓಪನ್ ಅಪ್ ಆಗುತ್ತೆ ಇವತ್ತು. ಸೊ ನನಗೆ ನನ್ನ ಕುತೂಹಲ ಏನನ್ಸ್ತಂದರೆ, ನಾವಿಷ್ಟು ಒಂದು ರೀತಿ ವಿಚಾರ ಮಂಥನ ಆಗ್ತಾಯಿದೆ. ಈಗ ನೋಡಿ, ಮೆಟ್ರೋ ಟ್ರೈನ್ ತೊಗೊಂಡ್ರೆ ಅದು ನಿಲ್ಲಬೇಕಾದ ಜಾಗಕ್ಕೆ ಹೇಳಿದ ಟೈಮ್ಗೆ ಹೇಳಿದ ಕ್ಷಣಕ್ಕೇ ಆ ಕಾಷನ್ಗಳು ಬರ್ತವೆ, ಅದು ಅಲ್ಲೇ ಬಂದು ನಿಂತ್ಕೊಳ್ಳೋ ಮೆಟ್ರೋ ಟ್ರೈನ್ಸ್ನೂ ನಾವು ನೋಡ್ತಾ ಇದ್ದೀವಿ ಒಂದು ಕಡೆ. ಇನ್ನೊಂದು ಕಡೆ ನಮ್ಮ ರೆಗ್ಯುಲರ್ ಟ್ರೈನ್ ನೋಡಿದ್ರೆ 1-1.5 ಗಂಟೆ ಪ್ರಯಾಣಿಕರು ಕಾಯೋ ಆ ಸಿಸ್ಟಮನ್ನು ನೋಡ್ತಾ ಇದ್ವಿ. ಹೇಗೆ ಸರ್ ಅಪ್ಗ್ರೇಡ್ ಆಗೋದು? ಅಂದರೆ ಇನ್ನೂ ಎಷ್ಟೋ ಕಡೆ ತಂತ್ರಜ್ಞಾನ ಬೆಳಿಲೇಬೇಕಾಗಿದೆ, ಇನ್ನೂ ಹಂತದಲ್ಲೇ ಇದ್ದಾವೆ ಅಂತ. ಚಾಯ್ಸೇ ಇಲ್ಲ ನಮಗೆ. ನಾವು ಏನೇ ಪ್ರಾಬ್ಲಮ್ ಇವತ್ತು ನಾವು ಇಂಡಿಯಾದ ದೊಡ್ಡ ಪ್ರಾಬ್ಲಮ್ ಸಾಲ್ವ್ ಮಾಡೋದಕ್ಕೆ ಟೆಕ್ನಾಲಜಿ ಬೇಕೇ ಬೇಕು. ನಾನು ಅದನ್ನೇ ಹೇಳ್ತಾ ಇದ್ದೆ. ಇವತ್ತು ನಾವು ಅಗ್ರಿಕಲ್ಚರ್ ಸೆಕ್ಟರ್ ಇರಬೇಕು, ಹೆಲ್ತ್ ಕೇರ್ ಇರ್ಬೋದು, ನೀವು ಹೇಳ್ತಾನೆ ಲಾಜಿಸ್ಟಿಕ್ಸ್ ಅಥವಾ ಟ್ರಾನ್ಸ್ಪೋರ್ಟೇಷನ್, ಎಲ್ಲ ಅದರಲ್ಲೂ ಇವತ್ತು ಟೆಕ್ನಾಲಜಿನೇ ನಾವು ಪ್ರತಿಯೊಂದು ಪ್ರಾಬ್ಲಮ್. ನಾನು ಮೊನ್ನೆ ಒಂದು ಮೀಟಿಂಗಲ್ಲಿ ಅಗ್ರಿಕಲ್ಚರ್ ಸೆಕ್ಟರ್ ಬಗ್ಗೆ ಮಾತಾಡ್ತಾ ಇದ್ದೆ. ಇವತ್ತು ರೈತನಿಗೆ ತಾನು ಬೆಳೆದಿರೋ ಬೆಳೆನ ಬೆಳೆದಾಗ ಅದು ರೆಡಿ ಆದಾಗ ಸರಿಯಾದ ಬೆಲೆ ಸಿಗುತ್ತೋ ಇಲ್ಲೋ ಅನ್ನೋದು ಸಿಗ್ತಾ ಇಲ್ಲ ಅಲ್ವಾ? ಇವತ್ತು ನಾವು ನೋಡ್ತೀವಿ, ಕೋಲಾರದಲ್ಲಿ ಟೊಮೊಟೊನ ರೋಡ್ ಚೆಲ್ತಿದ್ರು, ಹುಬ್ಬಳ್ಳಿಲಿ ಈರುಳ್ಳಿನ ರೋಡಿಗೆ ಚೆಲ್ತಾ ಇದ್ರು. ಈ ಸಮಸ್ಯೆಗಳಿಗೆ ಟೆಕ್ನಾಲಜಿಯಿಂದ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೋದು. ಹೇಗೆ ಸರ್? ಅದನ್ನು ಹೇಳ್ತಾರೆ. ಇವತ್ತು ಅದಕ್ಕೆ ಎಕ್ಸಾಂಪಲ್ ಕೊಡ್ತೀನಿ. ಗೂಗಲ್ ಮ್ಯಾಪ್ ಫಸ್ಟ್ ಇಂಡಿಯಾಗೆ ಬಂದಾಗ ಎಲ್ಲರೂ ಅಂತ ಇದ್ರು, ಗೂಗಲ್ ಮ್ಯಾಪ್ ಇಂಡಿಯಾದಲ್ಲಿ ವರ್ಕ್ ಆಗುತ್ತಾ? ಅಮೇರಿಕಾದಲ್ಲಿ ಎಲ್ಲ ರೋಡ್ಗಳು ಸ್ಟ್ರೇಟ್ ಇದ್ದಾವೆ, ಎತ್ ಕಡೆ ಪರ್ಪೆಂಡಿಕ್ಯುಲರ್ ಆರಾಮಾಗಿ ಇದಾಗುತ್ತೆ, ಗೂಗಲ್ ಮ್ಯಾಪ್ ಹೆಂಗೆ ವರ್ಕ್ ಆಗುತ್ತೆ ಅಂತ. ಬಟ್ ನಮ್ಮ ಇಂಜಿನಿಯರ್ಗಳೇ ಅದನ್ನು ಪ್ರೂವ್ ಮಾಡಿದ್ರು. ಇಂಡಿಯಾದಲ್ಲೂ ನಾವು ಗೂಗಲ್ ಮ್ಯಾಪ್ ಮಾಡ್ಬೋದು. ಇವತ್ತು ನೀವು ಗೂಗಲ್ ಮ್ಯಾಪ್ ಇಲ್ದಿದ್ರೆ ಎಲ್ಲೂ ಆಚೆ ಹೋಗೋಕ್ಕೆ ಆಗಲ್ಲ. ಅಂದ್ರೆ ಸೇಮ್ ಇವತ್ತು ಈ ಥರ ಪ್ರಾಬ್ಲಮ್ಗಳಿಗೂ ನಾನು ಸಿಂಪಲ್ ಎಕ್ಸಾಂಪಲ್ ಕೊಡ್ತಾ ಇದ್ದೆ ಜನಗಳಿಗೆ. ಇವತ್ತು ನೀವು ನಮ್ಮ ಕರ್ನಾಟಕ ಗೌರ್ಮೆಂಟಿಂದಲೇ ದಿಶಾಂಕ ಅಂತ ಒಂದು ಆ್ಯಪ್ ಇದೆ. ಇವತ್ತು ನೋಡಿದ್ರೆ ಅದು ಗೂಗಲ್ ಆ್ಯಪ್ ಕೆಳಗಡೆ API. ನೀವು ಯಾವುದೇ ಒಂದು ಜಾಗದಲ್ಲೂ ನಿಂತುಬಿಟ್ಟು ನೋಡಿದ್ರೆ ನಿಮ್ಮ ಸರ್ವೆ ನಂಬರ್ ಕಾಣಿಸುತ್ತೆ ಅಲ್ವಾ? ಯಾವ ಸರ್ವೆ ನಂಬರು, ನಿಮ್ಗೆ ಯಾರಿದ್ದಾರೆ ಅಂತ. ಇವತ್ತು ರೈತನಿಗೆ ಅದೇ ಬೇಕಾಗಿರೋದು. ನಾನು ಇವತ್ತು ಬೆಳೀತೀರಾ ಇದನ್ನು ಇನ್ಫಾರ್ಮೇಷನ್ ಏನು ಬೆಳೀತಾ ಇದ್ದೀನಿ ಅನ್ನೋದನ್ನು ಅಪ್ಡೇಟ್ ಮಾಡಿ. ಓಕೆ, ಇವತ್ತು ಇಂಡಿಯಾನ ಕಂಪ್ಲೀಟ್ ನಮ್ಮದು ಅಗ್ರಿಕಲ್ಚರ್ ಮ್ಯಾಪ್ ಮಾಡಿ ಯಾವ ಜಾಗದಲ್ಲಿ ಏನೇನು ಬೆಳೀತಾ ಇದ್ದಾರೆ ಆ ಇನ್ಫಾರ್ಮೇಷನ್ ನಾವು ತಗೊಂಡು ಅದ್ರ ತಕ್ಕಂಗೆ ನಾವು ರೈತನಿಗೆ ಹೇಳ್ಬೋದು, ಹೇ ಈ ಜಾಗದಲ್ಲಿ ಈ ಥರ ಜಾಸ್ತಿ ಬೆಳೀತಾ ಇದೆ. ಡೈರೆಕ್ಟ್ ಮಾರ್ಕೆಟ್ಗೂ ಈಸಿ ಆಗುತ್ತಾ? ಅಲ್ಲ, ಹೌದು. ನೀವು ನಿಮಗೆ ಹೇಳ್ಬೋದು ಅವನಿಗೆ, ರೈತನಿಗೆ ಇದು ನೀನು ಬೆಳೆಯೋದು ತಪ್ಪು ಈಗ, ಯಾಕಂದರೆ ನಿನ್ನ ಆ ಪ್ರದೇಶದಲ್ಲಿ ಆಗಲೇ ಸಾಕಷ್ಟು ಜನ ಬೆಳೀತಾ ಇದ್ದಾರೆ, ನಿನಗೆ ಬೆಲೆ ಸಿಗಲ್ಲ. ಇಲ್ಲ ನೀವು ಬೆಳೆದ್ರೂ ಎಜುಕೇಶನ್ ಇದ್ದವ್ರಿಗೆ ಟೆಕ್ನಾಲಜಿ ಈ ಆ್ಯಪು ಇವೆಲ್ಲ ಕೆಲಸ ಮಾಡ್ತವೇನೋ, ಈ ರೈತರಿಗೆ ಮೇಡಮ್ ಇವತ್ತು ನೀವು ಹೇಳಿ ಯಾವ ರೈತರು ಫೋನ್ ಯೂಸ್ ಮಾಡ್ತಿಲ್ಲ? ಎಲ್ಲ ರೈತರ ಹತ್ರನೂ ಫೋನ್ ಇದೆ, ಟೆಕ್ನಾಲಜಿ ಇಸ್ ದೇರ್ ಎವ್ರಿವೇರ್. ಇವತ್ತು ಫೋನ್ ಎಷ್ಟು ಯೂಸರ್ ಫ್ರೆಂಡ್ಲಿ ಆಗಿದೆ ಅಂದರೆ ಎಲ್ಲರಿಗೂ ಒಂದು 4 ನಿಮಿಷ ನೀವು ಕೊಟ್ಬಿಟ್ಟು ಎಜುಕೇಟ್ ಮಾಡಿ. ಇವತ್ತು ಹೇಳಿದ್ನಲ್ಲ ನಮ್ಮ ಸ್ಟಾರ್ಟಪ್ಗಳು ಇವತ್ತು ರೈತನಿಗೆ ಹೇಳ್ತಾನೆ, ನೀವು ಸಾಯಿಲ್ ಟೆಸ್ಟ್ ಮಾಡೋದಕ್ಕೆ ನಿಮ್ಮ ಸೆನ್ಸರ್ಗಳು ಇಟ್ಬಿಟ್ಟು ನೀವು ಫೋನಲ್ಲಿ ಒಂದು ಇದನ್ನು ಕೇಬಲ್ ಕನೆಕ್ಟ್ ಮಾಡಿದ್ರೆ ನಿಮ್ಮ ಸಾಯಿಲ್ ಇದು ಹೆಂಗಿದೆ, ನಿಮ್ಮ ಸಾಯಿಲ್ ಕ್ವಾಲಿಟಿ ಹೇಗಿದೆ ಎಲ್ಲ ಗೊತ್ತಾಗುತ್ತೆ ನಿಮಗೆ. ಆಮೇಲೆ ನಿಮ್ಮ ಡ್ರೋನ್ ನಿಮ್ಮ ಇದ್ರ ಮೇಲೆ ಡ್ರೋನ್ ಹೋದಾಗ ನಿಮ್ಮ ಇದರಲ್ಲಿ ಯಾವ ಥರ ರೋಗ ಇದೆ, ಯಾವ ಥರ ಪೆಸ್ಟಿಸೈಡ್ ಬಳಸಬೇಕು, ಆ ಥರ ಟೆಕ್ನಾಲಜಿಗಳೆಲ್ಲ ಬರ್ತಾ ಇದ್ದಾವೆ. ಈ ಥರ ಪ್ರಾಬ್ಲಮ್ ಟೆಕ್ನಾಲಜಿ ಹೇಳ್ತಾರೆ. ಇದು ಹೆಲ್ತ್ ಕೇರಲ್ಲಿ ಇನ್ನೂ ಇದು ಹೆಲ್ತ್ ಕೇರಲ್ಲಿ ಈಗ ಕುಮಾರ್, ಐ ಥಿಂಕ್ ಸಾರಿ ಟು ಇಂಟರಪ್ಟ್, ನನಗೆ ಏನು ಅಂತಂದರೆ ಈಗ ನಮ್ಗೆ ಚಿಂತೆ ಅಕಾಡೆಮಿಷಿಯನ್ಸ್ಗೆ ಏನಂದರೆ, ಮೊದಲೆಲ್ಲ ನಾವು ಈಗ ನಾವು AWS ಅಮೆಝಾನ್ ವೆಬ್ ಸರ್ವಿಸಸ್ ಅವರು ಎಲ್ಲದನ್ನ ಸರ್ವಿಸ್ ಅಂತ ತಂದ್ರೆ ಕ್ಲೌಡ್ ಕಂಪ್ಯೂಟಿಂಗ್ ಮೇಲೆ. ಐ ಥಿಂಕ್ ಅಶ್ವಿನ್ ಈಸ್ ದ ಎಕ್ಸ್ಪರ್ಟ್ ಇನ್ ದ್ಯಾಟ್. ಇವಾಗ ನನಗೊಂದು ಯೋಚನೆ ಬರ್ತೈತೆ, ಅವ್ರದ್ದೊಂದು ಬ್ರಾಡ್ರಾಕ್ ಅಂತ ಒಂದು ಟೂಲ್ ಬಂದಿದೆ ಇವಾಗ, ವೇರ್ ವಿ ಕ್ಯಾನ್ ಇನ್ಸ್ಟೆಂಟ್ಲಿ ಕ್ರಿಯೇಟ್ ದ ಅಪ್ಲಿಕೇಶನ್ಸ್. ಈಗ ಅವರು ಜನ್ AI ಒಂದು ಸರ್ವಿಸ್ ಅಂತ ಕೊಡ್ತಾ ಇದ್ದಾರೆ. ಅಂದರೆ ಎಲ್ಲ ಟೂಲ್ಸ್ ಆಫ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟೂಲ್ಸ್ ಎಲ್ಲ ಅವರು ಹಾಕಿದ್ದಾರೆ ಕ್ಲೌಡಲ್ಲಿ. ಅವ್ರದ್ದು ಯಾರಾದರೂ ತೊಗೋಬೋದು. ಅಂದರೆ ಇಟ್ ಈಸ್ ಗೋಯಿಂಗ್ ಟು ಇಂಪ್ಯಾಕ್ಟ್ ಆಲ್ ದ ಸೆಕ್ಟರ್ಸ್. ಈಗ ನೀವು ಫಾರ್ಮರ್ನು ಈ ಕ್ಯಾನ್ ಟೇಕ್ ಎಸ್ ಅ ಸರ್ವಿಸ್. ಇವ್ರು ಈಲ್ಡ್ ತೊಗೊಳುತ್ತೆ ಅಂತ ಹೇಳಿದ್ರಲ್ಲ, ನಾನು ಅದಕ್ಕೆ ದೊಡ್ಡದು ಬರಿಬೇಕಾಗಿಲ್ಲ. AWS ಹೋಗ್ಬಿಟ್ರೆ ಐ ಕ್ಯಾನ್ ಟೇಕ್ ಇಟ್ ಎಸ್ ಅ ಸರ್ವಿಸ್. ಈವನ್ ಫಾರ್ ಸ್ಮಾಲ್ ಸೆಕ್ಟರ್ಸ್ ಲೈಕ್ ಎಜುಕೇಷನ್ ಸೆಕ್ಟರ್ ಅವ್ರಿಗೆ AWS ಅವ್ರು ಏನು ಮಾಡ್ತಾ ಇದ್ದಾರೆ ಅಂತಂದರೆ, ನಾನು ಒಬ್ಬ ಟೀಚರ್ ಆಗಿದ್ದೀನಿ, ನಾನು ಕಂಟೆಂಟ್ ಕ್ರಿಯೇಟ್ ಮಾಡಬೇಕಾಗಿದೆ, ಕಂಟೆಂಟ್ನ ಕ್ಯೂರೇಟ್ ಮಾಡಬೇಕಾಗಿದೆ, ಕಂಟೆಂಟ್ನ ಪರ್ಸನಲೈಸ್ ಮಾಡಿಬಿಟ್ಟು ಒಂದು ಲರ್ನಿಂಗ್ ಪಾತ್ ಕ್ರಿಯೇಟ್ ಮಾಡಬೇಕಾಗಿದೆ, ಕ್ಯಾನ್ ಐ ಕ್ರಿಯೇಟ್ ಒಂದು ಕ್ಲಾಸ್ ರೂಮ್ ಕ್ರಿಯೇಟ್ ಮಾಡಬೇಕಾಗಿದೆ. ಅದನ್ನೆಲ್ಲ ಐ ಕ್ಯಾನ್ ಕ್ರಿಯೇಟ್ ಇನ್ಸ್ಟೆಂಟ್ಲಿ AWS ಆಸ್ ಅ ಸರ್ವಿಸ್ ಅಂತ.
ಇದು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಒಂದು ಬದಲಾವಣೆ ತರ್ತಾ ಇದೆ. ನನಗೆ ನಾನು ಇದು ನೋಡ್ತಾ ಇದ್ದೀನಿ, ಮೆಟಾವರ್ಸ್. ಐ ಥಿಂಕ್ ಎಲ್ಲರೂ ಇದೊಂದು ದೊಡ್ಡ ಟೆಕ್ನಾಲಜಿ ಮೆಟಾವರ್ಸ್, ವೇರ್ ಅಗ್ಯುಮೆಂಟೆಡ್ ರಿಯಾಲಿಟಿ, ಎಕ್ಸ್ಟೆಂಡೆಡ್ ರಿಯಾಲಿಟಿ ಅಂತ ಕಾನ್ಸೆಪ್ಟ್ಸ್ನ ನಾವು ಎಜುಕೇಷನ್ ಫೀಲ್ಡಲ್ಲಿ ತರ್ತಾ ಇದ್ದೀವಿ. ಇದನ್ನು ನನಗೆ ಐ ಫೀಲ್ ಇನ್ನು 5 ವರ್ಷದಲ್ಲಿ ಇದು ಏನೋ ರಿಯಾಲಿಟಿಗೆ ಬಂದಿದ್ದೇ ಆಯಿತು ಅಂತಂದರೆ ದೊಡ್ಡ ಪ್ರಮಾಣದಲ್ಲಿ ಹೋಗುತ್ತೆ. ಸೊ ನನಗೆ ಅಶ್ವಿನ್ ಅವರು, ಐ ವಾಂಟ್ ಯು ಟು ಜಸ್ಟ್ ಪುಟ್ ಇಟ್ ಅಕ್ರಾಸ್ ಸಮ್ ಲೈಟ್. ಮುಂದಕ್ಕೆ ಎಜುಕೇಷನ್ ಆ್ಯಸ್ ಎ ಸರ್ವಿಸ್ ಅಂತ ಬಂದ್ಬಿಡುತ್ತಾ, ಸ್ಕಿಲ್ ಆ್ಯಸ್ ಎ ಸರ್ವಿಸ್, ವೆದರ್ ದೆರ್ ವಿಲ್ ಬಿ ಟೆಕ್ನಾಲಜಿ ವೇರ್ ಪೀಪಲ್ ಕ್ಯಾನ್ ಗೋ ಆನ್ಲೈನ್, ವೇರ್ ಮೊದಲೇನಾಗ್ತಿತ್ತು ಪ್ರಾಕ್ಟಿಕಲ್ ಎಕ್ಸ್ಪೋಜರ್ ಆನ್ಲೈನ್ ಕೊಡೋಕ್ಕಾಗಲ್ಲ ಅಂತಿದ್ರು. ಇನ್ನು ಮೆಟಾವರ್ಸ್ ಬಂದಮೇಲೆ ನಿಮಗೆ ಅಗ್ಯುಮೆಂಟೆಡ್ ರಿಯಾಲಿಟಿ, ಎಕ್ಸ್ಟೆಂಡೆಡ್ ರಿಯಾಲಿಟಿ ಬಂದಮೇಲೆ, ಯಾಕಂದರೆ ನಿಮ್ಮ ಗ್ಯಾಡ್ಜೆಟ್ಸ್ ಎಲ್ಲ ಚೀಪ್ ಆಗ್ತಾ ಇದ್ದಾವೆ. ಸೊ ಹಾಗಿದ್ದಾಗೆ ವಾಟ್ ಈಸ್ ದಟ್ ಐಮ್ ಗುಡ್, ವಾಟ್ ಶುಡ್ ಬಿ ದಿ ಯೂನಿವರ್ಸಿಟಿ ಮಾಡೆಲ್ ಟುಮಾರೋ? ಐ ಆಮ್ ಜಸ್ಟ್ ಕನ್ಸರ್ನ್ಡ್ ಅಬೌಟ್ ಇಟ್. ಸೊ ಈ ಥರ ಎಜುಕೇಷನ್ ಅಥವಾ ಸ್ಕಿಲ್ ಆ್ಯಸ್ ಎ ಸರ್ವಿಸ್ ಅಂತ ಬರುತ್ತಾ ಫ್ಯೂಚರಲ್ಲಿ? ಬಂದರೆ ಎಷ್ಟು ವರ್ಷದಲ್ಲಿ ಬರ್ಬೋದು ಸರ್? ಅನ್ಅವಾಯ್ಡಬಲ್. ನಮ್ಮ ಕಸಿನ್ ಬ್ರದರೇ ಸರ್ಜನ್ ಮಣಿಪಾಲ್ ಹಾಸ್ಪಿಟ್ಲಲ್ಲಿ, ಅವರೇ ಮಾಡ್ತಾರೆ ರೋಬೋಟಿಕ್ ಸರ್ಜರಿ. ವೆರಿ ನೈಸ್. ಡಿವೈಸ್ ಹಾಕಿ ಸರ್ಜರಿ ಮಾಡ್ತಾರೆ, ನೀ ಸರ್ಜರೀಸ್ ಎಲ್ಲ. ಸೊ ದಟ್ ಈಸ್ ದ ರಿಯಾಲಿಟಿ, ಏನು ಮಾಡೋಕ್ಕಾಗಲ್ಲ. ಸೊ ಅಕಾಡೆಮಿಯಾ ಇಂಡಸ್ಟ್ರಿ ಹ್ಯಾಸ್ ಟು ವರ್ಕ್ ಕ್ಲೋಸ್ಲಿ. ಇವಾಗ ನೋಡಿದ್ರೆ, ಮೊದಲನ ಸ್ಥಿತಿ ನೋಡಿದ್ರೆ ಆಫರ್ ಕೊಟ್ಟಾಗ ಗ್ರ್ಯಾಜುಯೇಟ್ ವಿಲ್ ಜಾಯಿನ್ ದ ಕಾರ್ಪೊರೇಟ್, 18 months 24 months ಟ್ರೈನಿಂಗ್ ಇರುತ್ತೆ. ಇವಾಗ ಆ ಥರ ಅಲ್ಲ, 15 days, 15 days ಇಲ್ಲ, 15 days ಒಳಗಡೆ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡಬೇಕು. ಸೊ ಪೇಷನ್ಸ್ ಇಲ್ಲ, ಯಾರಿಗೂ ಇಲ್ಲ. ಸೊ 15 days ಅಲ್ಲೂ ಸ್ಟಾರ್ಟ್ ಮಾಡಬೇಕು. ಸೊ ಯೂನಿವರ್ಸಿಟೀಸ್ ಅಕಾಡೆಮಿಯಾ ಹ್ಯಾಸ್ ಟು ಚೇಂಜ್. ಯಾವ ಥರ ಅಂದರೆ ಅಪ್ಲೈಡ್ ಎಜುಕೇಷನ್ ಇರಬೇಕು, ಒಂಥರ ಕಾಂಬಿನೇಷನ್ ಆಫ್ ಫಂಡಮೆಂಟಲ್ ಎಜುಕೇಷನ್ ಪ್ಲಸ್ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್. ಇಟ್ ಈಸ್ ಎ ಮಸ್ಟ್. ಸೊ ಇದರಲ್ಲೇ ಇರೋದು. ರೈಟ್. ಕಾರ್ಯಕ್ರಮದಲ್ಲಿ ಪ್ರಕಾಶ್ ಅವರು, ಶ್ರೀನಿವಾಸ್ ಅವರು, ಅಶ್ವಿನ್ ಅವರು ಭಾಗಿಯಾಗಿ ಒಬ್ಬ ವ್ಯಕ್ತಿ ಮತ್ತು ದೇಶ ಅಂದಾಗ ತಂತ್ರಜ್ಞಾನದ ಪಾತ್ರ ಹೆಂಗಿದೆ ಅಂತ ತಿಳಿಸ್ಕೊಟ್ರೆ ಧನ್ಯವಾದ ನಿಮಗೆ. ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ 2030 ವೇಳೆಗೆ ತಂತ್ರಜ್ಞಾನ ಅನ್ನೋದು ಎಷ್ಟರ ಮಟ್ಟಿಗೆ ಅಪ್ಗ್ರೇಡ್ ಆಗಿರುತ್ತೆ, ಅಥವಾ ಹಂತ ಹಂತವಾಗಿ ಬೆಳೀತಾ ಇರುವಂತಹ ಈ ತಂತ್ರಜ್ಞಾನದಲ್ಲಿ ನಾವು ಯಾವ ರೀತಿ ತೊಡಗಿಸ್ಕೊಂಡಿದ್ದೀವಿ, ನಾವು ಎಷ್ಟರ ಮಟ್ಟಿಗೆ ಅಪ್ಗ್ರೇಡ್ ಆಗಬೇಕು, ಮತ್ತು ಯುವ ಸಮೂಹ ಅಂದ ಸಂದರ್ಭದಲ್ಲಿ ಎಷ್ಟರ ಮಟ್ಟಿಗೆ ಇದೇ ಟೆಕ್ನಾಲಜಿಯನ್ನು ಬೆಳೆಸ್ಕೊಂಡು ಮುಂದುವರಿತಾ ಇದೆ ಅಂತ. ಇಲ್ಲಿ ಬಹಳ ಬೇಸಿಕ್ಕಾಗಿ ನಾನು ಈ ಕಾರ್ಯಕ್ರಮದ ಮೂಲಕ ಏನು ಟೇಕ್ ಅವೇ ಲೆಸನ್ ಅಂತ ಹೇಳಿದ್ರೆ, ಎಜುಕೇಷನ್ ಸಿಸ್ಟಮಲ್ಲಿ ಆಗಬೇಕಾದಂತಹ ಬಹುದೊಡ್ಡ ಮಾಡಿಫೈ ಏನಿದೆ ಅದು ಭಾರತದ ಸಮಗ್ರ ಅಭಿವೃದ್ಧಿಗೆ ತಂತ್ರಜ್ಞಾನದಲ್ಲಿ ವಿಶೇಷವಾಗಿ ಖಂಡಿತ ಮಹತ್ತರವಾದಂತಹ ಪಾತ್ರವನ್ನು ವಹಿಸುತ್ತೆ. ಅಫ್ಕೋರ್ಸ್ ತಂತ್ರಜ್ಞಾನವೇ ಭಾರತದ ಅಭಿವೃದ್ಧಿಗೆ ಬಹುದೊಡ್ಡ ರೆಸ್ಪಾನ್ಸಿಬಿಲಿಟಿಯನ್ನು ತೆಗೆದುಕೊಂಡಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.